ಬಿಡುವ ಗುಂಡ ಆಮೇಲೆ ಯಾರೋ ಕಾಯೋರು ನಿನ್ನ ಒಂದು ಬಾರಿ ಕಣಕೋ ಮುನ್ನ ನೂರಾರು ಸಾರಿ ನೀಯೋ ಚೋದು ಚೆನ್ನ ಪ್ರೀತಿ ಮಾಡಿ ಮೈಯ ಸವರು ಪ್ರಾಣನೆ ನೀಡೋ ಗೆಳೆಯನೇ ಇವನು ತೋರಿ ನೋಡು ನಿನ್ನ ಪೊಗರು ಸತ್ತೇನೆ ಇರದಂತೆ ಗುದ್ದ ಬಿಟ್ಟೋನು ಮಗನೇ ಇವನು ಆ ಶಿವನೇ ಇವನ ಮೈಯಲ್ಲಿ ಕುಂತ ವಾರನೋಟ ನೋಡೈತೆ ಕಾಲು ಕೆರೆದು ನಿಂತೈತೆ ಕೊಟ್ಟಿರು ಹಾಕಿ ಬಂದೈತೆ ಟಗರು 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 ಇವನ ಪಗರು ಪಗರು ಇದೇನಪ್ಪ ಯದಾ ಯದಾ ಈ ದರ್ಭಶ ಕ್ಲೋನಿರ್ಭವತಿ ಭಾರತ ಅಗ್ನುತಾನ್ಯಮ್ಯ ಧರ್ಮಶ್ಯ ತದಾತ್ಮಾದಾಂ ಚಿಸ್ಕೃತ ವಿನಾಶಾಯ ಸ್ಪೃಸಕ್ತ ಪವಿತ್ರನಾಯ ಸಾಧೂನ ಸಂಭವ ಮೇ ಯುಗ ಯುಗ ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ರ ಇದ್ರ ಅರ್ಥ ಏನ್ ಗೊತ್ತಾ? ಜಗತ್ತಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡ್ತಿರ್ವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮೊಟ್ಟ ಹಾಕಲಿಕ್ಕೆ ಆ ದೇವರು ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ, ತಲೆ ಹಿಡುಕರ ಕಲಿಯುಗ. ಅಂದಾಗ ದೇರುಟ್ಟೋದಂದ್ರೇನು, ನಮ್ಮಂತ ಕಳನಾಯಕರನ್ನ ಮೊಟ್ಟ ಹಾಕೋದಂದ್ರೇನು? ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬಿಡ್ತೀವಿ. ಏತಕ್ಕೆ ಗೊತ್ತಾ? ತಿನ್ನಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕತೆ ಕಟ್ತೀವಿ, ತಿನ್ನ ಕಂಡನು ಕೊಡ್ತೀವಿ, ಕುಡಿಯ ಕೆಂಡನು ಕೊಡ್ತೀವಿ. ಅಷ್ಟೇ ಅಲ್ಲ, ಮಗ್ಳಗ್ ಮಲ್ಗ ಕೆಣ್ಣು ಕೊಡ್ತೀವಿ. ಆಮೇಲೆ ಹೆಂಗಾರ ಮಾಡಿ ಓಟ್ ಕಿತ್ಕೊತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಕ ಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರಕು ಲೆಕ್ಕಾಚಾರ. ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಆದರೂ ಪಕ್ಕದಿಲ್ಲವ್ರಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋಲ್ಲ. ಅವನಿಗೆ ಇರಂಗಿಲ್ಲ, ಯಾಕಂದ್ರೆ ಎಲ್ಲರೂ ಬಿಜಿ. ನಮ್ಮ ಉತ್ಸವ ಬರೀ ನಮ್ಗೆ ಹೆಚ್ಚಾಗಿದ್ದಿಲ್ಲಿ 3 ಹೇಳ್ತೊಳ್ಳ್ರಪ್ಪ ಅಂತೀರಿ. ಬಂಡವಾಳ ಹಾಕಿದ್ದೀನಿ ಅಂದಮೇಲೆ ಬಂಡವಾಳ ತಕ್ಕೊಳ್ಳಬೇಕು.
ಅದನ್ನೆಲ್ಲ ಬಿಟ್ಟು ಸರಕಾರಿ ಸಾಲಿ ಮಾಡಿಕೊಡು, ಸರಕಾರಿ ದವಾಖಾನೆ ಮಾಡಿಕೊಡು, ಕಿತ್ತೋದ ರಸ್ತೆ ಮಾಡಿಕೊಡಿ ಅಂದ್ರೆ ಹಿಂದೆ ಬಿದ್ದಿರೋ ಬಂಡವಾಳ ನಿಮ್ಮ ಅಪ್ಪ ಮುಸ್ತಾನ. ಬಂಡವಾಳ ಹಾಕಿದ್ದೀನಿ ಅಂದಮೇಲೆ ಬಂಡವಾಳ ತಕ್ಕಳಕಬೇಕು. ಈ ನರ ಅಂತಕನ್ನೇ ಪುಂಡತನಕ್ಕೆ ಸವಾಲು ಹಾಕುವ ಕುನ್ನೆ. ಹೋಮ್ ಮಿನಿಸ್ಟರ್ ಆಗಿರಲಿ, ಚೀಫ್ ಮಿನಿಸ್ಟರ್ ಆಗಿರಲಿ, ಒಟ್ಟಿನಲ್ಲಿ ಭೂಗತ ಲೋಕದಲ್ಲಿ ಅವನಾಗಿರಲಿ, ಅವನನ್ನು ಈ ಲೋಕದಿಂದ ಪರಲೋಕಕ್ಕೆ ಎತ್ತಂಗಡಿ ಮಾಡುವುದೇ ಸುತ್ತು 125 ಹಳ್ಳಿಗಳಿಗೆ ರಾಜ ನೆನೆಸಿಕೊಂಡಿರುವ ಈ ನರ ಅಂತಕನ ಪ್ರಥಮ ಗುರಿ. ಅಂತ ಪುಂಡ ಪೋಕರ್ಗಳು ಸಿಕ್ಕಲೇ ಭೇಟಿಯಾಡಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡೋದಕ್ಕಾಗಿ ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ. ಇಂದು ಹುಲಿಗಳ ದಂಡಿನಲ್ಲಿ ನುಗ್ಗಿ ವೈರಿಗಳ ಬೇಟಾಡಿ ಗಂಡು ಗರಡನಂತೆ ಹಾರಿ ಬರುವ ಸಿಂಹದ ಸಿಡಿಲು ಮರ್ಯಾದ ನನ್ನ ಬಲಗೈ ಬಂಟ ನಾಗನನ್ನು. ಬಾರೆ ನೋಟ ನೋಡೈತೆ, ಕಾಲು ಕೆರದು ನಿಲ್ದೈತೆ, ಕುಟುರು ಹೋಗಿ ಬಂದೈತೆ. ಕೆ ಪ್ರಸಾದ್ ಇಂದು ಎಮ್ಮಲ್ಲ ಲೋಕದತ್ತ ಪ್ರಯಾಣ ಬೆಳೆಸಿದ. ಕಾರ್ತಿಕ ಹೇಗಿದೆ ಮಗನ ಈ ನರಹರಿ ನರ ಅಂತಕನ ಕುಟಿಲವಾದ ಕಾರಸ್ಥಾನ ಕೈ ಚಳಕ. ಇನ್ನು ಮುಂದೆ ಆ ವಸಂತನ ಹೊಲದಲ್ಲಿ ಸಾರ ಫ್ಯಾಕ್ಟ್ರಿ ಕಟ್ಟುವ ಈ ನರ ಅಂತಕನಾಟ. ಅದಕ್ಕೇನಾದರೂ ವಸಂತ ಒಪ್ಪದಿದ್ದರೆ ಇಂದ್ರನ ಹರಗಿಣಿ ಅಂತಿರುವ ಆ ಬಡ ಶಿವನ ತಂಗಿ ಚಂದ್ರಿ ಮುಂದೆ ಈ ನರ ಅಂತಕನ ಸೂಳೆ ಲೇ ಚಂದ್ರಿ, ಮಾಂಸ ಕಂಡ ಅಚ್ಚಿನಂತೆ ನಿನ್ನ ಈ ಶೀಲತ ಮೂತಯ್ಯನು ನಾನು ಕುಕ್ಕಿ ಕುಕ್ಕಿ ತಿಂದು ನಿನ್ನನ್ನು ಇಂಗು ತಿಂದ ಮಂಗನಂತೆ ನಾ ಮಾಡುತ್ತಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮಿಂಡ ತಲೆ ಕೆಟ್ಟ ಹುಲಿ ನರ ಅಂತ ಕಲಿಯಲ್ಲ. ನೋಟ ನೋಡೈತೆ, ಕಾಲು ಕೆರೆದು ನಿಂತೈತೆ, ಗಟರು ಹಾಕಿ ಬಂದೈತೆ, ಟಗರು 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 ಇವನ ಪೊಗರು ಪೊಗರು, ಟಗರು 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 ಇವನ ಪೊಗರು ಪೊಗರು. ಇಂದು ತಾರೀಕಾರು ಬಾಂಬೆಯಿಂದ ನನ್ನ ತಂಗಿ ಇಂದ್ರ ಬರ್ತಾನೆ ತಿಳಿಸಿದ್ದಾಳೆ. ನಾನು ಏರ್ಪೋರ್ಟ್ಗೆ ಹೋಗಿ ನನ್ನ ತಂಗಿಯನ್ನು ಕರೆದುಕೊಂಡು ಬಂದ್ರಾಯ್ತು. ಶಿವ್ಯ ಇಂದಿನಿಂದ ಪ್ರಾರಂಭವಾಗಿತ್ತು ಮಗನೇ ಆ ನಿನ್ನ ಮನೆತನದ ಮೇಲೆ ಈ ನರಾಂತಕನ ಕ್ರಾಂತಿಕಾರಿ ನಾಟಕದ ಪ್ರಥಮ ಅಂತ. ನೋಡೋ
ಬೇಡ ಅವನ ಮುಟ್ಟ ಬಂದ್ರೆ ಮತ್ತೆ ಎತ್ತು ಕೈಯ ಕಾಲು ಎತ್ತು ಬಿಟ್ಟು ಬಿಡ ಬೇಡ ಅವನ. ಏ ಶಿಕ್ಷಣ ಮಂತ್ರಿ ನಿಂತುಕೋ, ನಿಲ್ಲದಿದ್ದರೆ ನಿನ್ನನ್ನು ಉದಾ ಎನಿಸಿ ನೆನೆಸಿ ಬಿಡುತ್ತೇನೆ ಮಗನೇ. ಯಾರು ನೀನು? ನಾನೇನು ಎಂದು ಅನ್ಯಾಯ ಮಾಡಿ ನನ್ನನ್ನು ಕೊಲ್ಲಲು ಬಂದಿರುವೆ? ಏನು ಮಾಡಿರುವೆಯಾ? ಏ ಶಿಕ್ಷಣ ಮಂತ್ರಿ, ನೀನೊಬ್ಬ ಶಿಕ್ಷಣ ಮಂತ್ರಿ ಆಗಿ ಕಷ್ಟಪಟ್ಟು ಗೋಲ್ಡ್ ಮೆಡಲ್ ಪಡೆದ ಬಡ ವಿದ್ಯಾರ್ಥಿಗಳಿಗೆ ನೌಕರಿ ಕೊಟ್ಟು ಸಹಾಯ ಮಾಡುವುದನ್ನು ಬಿಟ್ಟು ಶ್ರೀಮಂತರು ಕೊಡುವ ಲಂಚಕ್ಕೆ ಕೈ ಒಡ್ಡಿ ರ ಟ ಇ ಕ ಪೂರ್ಣ ಓದಲು ಬರೆದಿದ್ದ ಕಚಡ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಟ್ಟು ಗೋಲ್ಡ್ ಮೆಡಲ್ ಪಡೆದ ಬಡ ವಿದ್ಯಾರ್ಥಿಗಳು ಲಂಚ ಕೊಡಲು ಅಸಹಾಯಕರಾಗಿ ಓದಿಗೆ ತಕ್ಕ ನೌಕರಿ ಸಿಗಲಿಲ್ಲವೆಂದು ಹವಾಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿರುವ ಸಾವಿರಾರು ಬಡ ವಿದ್ಯಾರ್ಥಿಗಳ ಸಾವಿಗೆ ಕಾರಣಕರ್ತರದ ಕೆಟ್ಟ ವಿಷ ಸರ್ಪರೀನು. ನಾಗ, ನಾನಿಂದ ತಪ್ಪಾಯ್ತು. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಊಟೋ ಕುತ್ತೆ ಊಟೋ ರಣರುದ್ರ. ನಿನ್ನಂತ ಸ್ವಾರ್ಥ ಶಿಕ್ಷಣ ಮಂತ್ರಿಗಳು ಈ ಭರತ ಭೂಮಿಯ ಮೇಲೆ ಬದುಕಿದರೆ ಭರತ ಮಾತಿಗೆ ಅವಮಾನ. ಅಂತೆ ನಿನ್ನಂತ ತಾಯಿ ಗಂಡ ಎಸಿ ರಾಜಕಾರಣಿಗಳಿಗೆ ಶಿಕ್ಷೆ ಕೊಟ್ಟು ಸುಟ್ಟು ಬೀಸಾಕಲು ಆ ಬ್ರಹ್ಮ ಸೃಷ್ಟಿಸಿ ಕಳಿಸಿದ್ದಾರೆ ಈ ಸಿಡಿದದ್ದ ಶಿವನಾಗನನ್ನ. ಭಂಡ ಪುಂಡರಿಗೆ ಚಂಡ ಪ್ರಚಂಡ, ಎಂದೆಂದಿಗೂ ಶ್ರೀಮಂತರ ಶತ್ರು, ಎದುರಾದ ವೈರಿಗಳ ತಲೆ ಕಡಿಯುವುದೇ ಈ ನಾಗನ ಕಾಯಕ. ಬಟ್ ಈ ಕನ್ನಡ ಮಣ್ಣಿನ ಋಣ ತೀರಿಸದೆ ಮಣ್ಣಲ್ಲಿ ಸೇರಿ ಹೋದರೆ ಮತ್ತೆ ಮತ್ತೆ ಗುಡುಗು ಬಡಿದ ವಲೆಯಾಗಿ ಹುಟ್ಟಿ ಬರುವನು ಈ ನಾಗ. ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಯರ ಮೊನ್ನೆ ಕುಂಕುಮ ಹಚ್ಚ. ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಯರ ಮೊನ್ನೆ ಕುಂಕುಮ ಹಚ್ಚಿ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ. ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಗೆ ನಿನ್ನ ದೂರ, ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಗೆ ನಿನ್ನ ದೂರ. ಕನಸಿನಾಗ ಕರದಂಗ ಕದ್ಯ ನನ್ನ ಗೆಳೆಯರ, ನನ್ನ ಗೆಳೆಯರ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ. ಯಾವ ನನ್ನ ಮಗ್ ಬೇಕಾಗೈತ್ರಿ? ಯಾವ ನನ್ನ ಮಗ್ ಬೇಕಾಗಿತ್ತೆ? ಸಾವುಕಾರ ಕೈಯ ಕಾರ್ ಡ್ರೈವರ್ ಕೆಲಸ ಅಂತೀನಿ. ಒಂದು ಮುಂಜಾನಿಂದ ಸಂಜೆ ಮಠ ಗಾಡಿ ಓಡಿಸಿ 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 ಸತ್ಗೋಳಿ ಹಂಗೆ ಜೋತಾಡ್ತೈತಿ ನೋಡ್ರಿ. ನಮ್ಮ ಬಾಡಿ ಜೋತಾಡಿದ್ರೆ ಯಾಕ ಜೋತಾಡಲ್ದಕ್ಕ ಮನೆಗೆ ಹೋಗಿ ಹೆಂಡ್ತಿ ಗೂಟ ಕಬಡ್ಡಿ ಆಡಿ ಮನಸ್ಸು ಸಳವಾರ ಮಾಡ್ಕೋಬೇಕಂದ್ರ ಕಬಡ್ಡಿ ಆಡಕ್ಕೆ ಹೆಂಡ್ತಿ ಸಹಿತ ಇಲ್ಲ ನೋಡ್ರಿ. ನನ್ನ ಮೂರೇ ಬಟ್ಟೆ ಹಣೆ ಬರ್ಕಂತೀನಿ. ಅಲ್ಲೊಂದು ಯಾವ್ದ ಫೋರ್ ಇತ್ಲಾಗ ಬರಕತ್ತೈತಿ. ಬರ್ಲಿ ಬರ್ಲಿ. ಮಸ್ತ್ ಐತಿ ನಾಟಕ ಪೀಸ, ಕೊಡಲಾರ್ದ ಬಿಡುದಿಲ್ಲ ಕಿಸ್ಸ. ಮಸ್ತ್ ಐತಿ ನಾಟಕ ಪೀಸ, ಕೊಡಲಾರ್ದ ಬಿಡುದಿಲ್ಲ ಕಿಸ್ಸ. ನಾಟಕದ ಹುಡುಗನೇ ಅಭಿನಯದ
ಚಂದದ ಹುಡುಗನೇ ಅಭಿನಯ ನಡೆಸಿದೆ ಜಗಕ್ಕೆಲ್ಲ ಹೊತ್ತು ಬಿಸಿದೆ ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ಪಿರುತಿ ನೋಡ್ತಾ ನಿನ್ನ ಆಗೋಗೈತೆ ಶಾನೆ ಪಿರುತಿ ಪಕ್ಕಲ್ಲಿದ್ರೆ ಶಿವ ನಿಂಗೆ ನಾನೇ ಪಾರ್ವತಿ ಪಸಂದ ಗೌನೆ ಶಾನೆ ಪಸಂದ ಗೌನೆ ಶಾನೆ ಪಸಂದ ಗೌನೆ ಬಾದಾಮಿ ಪೀಸ ನೀ ಬಾಳ ನೈಸ ಗುನ್ನಾಳ ಹುಡುಗರು ಕೊಡ್ತಾರ ಕಿಸ್ಸ ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಾರ ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಾರ ಮನೆಯಾಗ ಯಾರಿಲ್ಲ ಬಾಬಾ ಅಂತಿ ಮನೆಯಾಗ ನಿಂತ ಕೈಯ ಮಾಡತಿ ಮನೆಯಾಗ ಯಾರಿಲ್ಲ ಬಾಬಾ ಅಂತಿ ಮನೆಯಾಗ ನಿಂತ ಕೈಯ ಮಾಡತಿ ಟಿಕಲಿ ಟಿಕಲಿ ನಮ್ಮೂರ ಹೋಗಲಿ ಟಿಕಳಿ ಟಿಕಳಿ ನಮ್ಮೂರ ಹೋಗಳಿ ಜಾತ್ರೆಗೆ ಬಾರ ಕೊಡ್ಸೇನೆ ಟಿಕಳಿ ಹೊಕ್ಕೀರ ಹೋಗ ಇನ್ಯಾಕ ಸಗೋ ನಿನ್ಗೋ ಎಲ್ಲೋ ಕೊಟ್ಟಿನಿ ಜಾಗ ಹರದಂಗ ಹಗ್ಗ ಬಿಟ್ವಾದಿ ಎಳಿಬೇಡ ರಾಗ ಇಟ್ಟಾದಿ ಹರದಂಗ ಹಗ್ಗ ಬಿಟ್ಟಾದಿ ಎಳಿಬೇಡ ರಾಗ ಏನೋ ಮಸ್ತ್ ಐತು ಯಪ್ಪ ಜವರಿ ಮಣಕ ಸಿರಿ ಉಟ್ಟಾಳ ಏರಿ ಮಣಕಲ ತನಕ ಏನೋ ಮಸ್ತ್ ಐತು ಯಪ್ಪ ಜವರಿ ಮಣಕ ಸಿರಿ ಉಟ್ಟಾಳ ಏರಿ ಮಣಕಲ ತನಕ ಗುದ್ದಿ ಕಟ್ಟಿಲ್ಲ ಇದಕ್ಕ ಬರ್ತೈತಿ ಒಟ್ಟಿನ ಹೊಲಕ ಗುದ್ದಿ ಕಟ್ಟಿಲ್ಲ ಇದಕ್ಕ ಬರ್ತೈತಿ ಒಟ್ಟಿನ ಹೊಲಕ ಏನೋ ಮಸ್ತ್ ಐತು ಯಪ್ಪ ಜವರಿ ಮಣಕ ಸಿರಿ ಉಟ್ಟಾಳ ಏರಿ ಮಣಕಲ ತನಕ ಹೂ ಬೇಕೇನ್ರಿ ಹೂ ಸಂತಿಗೇರಿ ಸಂಪಿಗೆ ಹೂವ ಜಾಲಿ ಹಾಳ ಬಾಲಿ ಹೂವ ಗುಡ್ಡಾಪುರ ಗುಲಾಬಿ ಹೂವ ಸತ್ತಿಗಿ ಸಂಪಿಗೆ ಹೂವ ಯಾರಿ ಬೇಕು ದಡ ದಡ ಬರ್ರಿ ಪಟ ಪಟ ತಗೋರಿ ಸಿಕ್ಕಳಪ್ಪ ಸಿಕ್ಕಳ ಏ ಈ ಮಾಗುಂಡನ್ ಲವರ್ ಸಿಕ್ಕಳ ಏ ಮೂಳ ಹಳೆ ಮೂಳ ಎಲ್ಲದಾಳ ನೀನ ಲವರ್ ನೀವು ನನ್ನ ಮುಂದಿನ ಲವರ ಏ ಬೇಬರ್ಸಿ ಹಳೆ ಬೇಬರ್ಸಿ ಹೋಗೋ ಬರೋ ಹೆಣ್ಣು ಮಕ್ಳಿಗೆ ಈಕಿನ ನನ್ನ ಲವರ್ ಅಂತ ಕರೆದ್ರ ಚಲಮ ಸುರದ್ ಕೈಯಾಗ ಕೊಡ್ತಾರ ಜಾಕಿ ಮತ್ತ ಚರ್ಮ ಸುಲಿದ ಕೈಯಾಗ ಕೊಟ್ರಿ ಇಲ್ಲ ಚಿಂತಿಲ್ಲ ಒಟ್ಟು ನೀನ ನನ್ನ ಲವ್ ಮಾಡ್ಬೇಕ ಹುಡುಗಿ ನಾನು ನಿನ್ ಲವ್ ಮಾಡ್ಬೇಕಾ ಹೋಗ ಅಲ್ಲ ಅವಡ್ಯಾ ಹೋಗ ನನ್ನಂತ ಎಳೆ ಮೀಸಿ ಒಳ್ಳೆ ಹುಡುಗನ ನೀ ಲವ್ ಮಾಡ್ಲಕ್ಕಂದ್ರ 90 ವರ್ಷದ ಗುದ್ಗಿ ಸಿದ್ದಪ್ಪನಂತ ತನ್ನ ಕೋರಿ ಒಳ್ಳೆಪ್ಪನಂತ ತನ್ನ ಲವ್ ಮಾಡ್ಬೇಕಂತ ಮಾಡಿ ನಾ ಹುಡುಗಿ ಇವ ಎಲ್ಲೋ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಬಂದಂಗೆ ಕಾಣ್ತೈತಿ ಇವಂಗ ಒಂದಿಟ್ಟು ರಂಬಿಸಿ ಕಳ್ಸಿದಾತು ಹೋಗ್ಲಿ ಬಿಡ್ರಿ ನೀವು ಯಾವ ಕೆಲಸ ಮಾಡ್ತೀರಿ ನಾವೇನ್ರಿ ಕಾರ್ ಕೆಲಸ ಅಂದ್ರೆ ನೀವು ಕಾರ್ ಡ್ರೈವರ್ ಅನ್ರಿ ಹೌದೇ ನನ್ನ ಹುಡುಗಿ ನೀವು ಈ ಊರಾಗ ಯಾರ್ ಕಾರ್ ಓಡಿಸ್ತೀರಿ ನಮ್ಮ ಶ್ರೀಮಂತ ಕಾರ್ತಿಕನ ಕಾರ್ ಅಯ್ಯೋ ನೀನಾ ನಮ್ಮ ಕಾರ್ತಿಕ್ ಸಾವ್ಕಾರ್ ಕಾರ್ ಗಾಡಿ ಓಡಿಸೋ ಮಾಗುಂಡ ಹೌದಾ ನನ್ನ ಮಹಾಗುಂಡನ ಗುಂಡಿ ಈ ಮಹಾಗುಂಡನ ಕೈ ಹಿಡ್ದ ಆಡೇ ನನ್ನ ಗುಂಡಿ ರಾಣಿ ನಾವಲ್ಲಪ್ಪ ನಾ ಹಾಡಂಗಿಲ್ಲ ನೀ ಆಡ್ಲಕ್ಕಂದ್ರೆ ನಮ್ಮ ಸಾವುಕಾರ ಕೊಡ್ಬೇಕಾದ್ರೆ ರೊಕ್ಕ ಕೊಡ ಗುಂಡಿ ಹಂಗಾರ ಬಾರೋ ನನ್ನ ರಾಜ ಹಾಗಾದ್ರೆ ತಡೆಯಕ ಹೊಗೆ ನನ್ನ ರಾಣಿ ರಂಗ ಕಿವಿಯ ರಾಜುಮಕಿ ಎಲ್ಲರ ತಂದೆಯ ಹುಡುಗಿ ರಂಗ ಕಿವಿಯ ರಾಜುಮಕಿ ಎಲ್ಲರ ತಂದೆಯ ಹುಡುಗಿ ಕಲ ಕಲ
ತಂದೆಯ ಹುಡುಗಿ ರಾಣಿಯರ ಬಣ್ಣದ ಮಹಾರಾಣಿ ಹರವತ ಹಳ್ಳಿರ ಜನರಾಣಿ ರಾಣಿಯರ ಬಣ್ಣದ ಮಹಾರಾಣಿ ಹರವತ ಹಳ್ಳಿರ ಜನರಾಣಿ ಎಲ್ಲೈತೆ ನಿನ್ನ ಅರಮಾಣಿ ಯಾಬೋರ ರಾಜನ ಮಗಳಾಣಿ ಎಲ್ಲೈತೆ ನಿನ್ನ ಅರಮಾಣಿ ಯಾಬೋರ ರಾಜನ ಮಗಳಾಣಿ ಹುಡುಗಿ ಬಂಗಾರ ಬೆಳದಿಯನಿ ಎಟ್ಟೆಟ್ಟ ಚಂದರಾದಿಯನಿ ಹುಡುಗಿ ಬಂಗಾರ ಬೆಳದಿಯನಿ ಎಟ್ಟೆಟ್ಟ ಚಂದರಾದಿಯನಿ ರಂಗತಿಗಿಯನ ಸುಮಗಿ ಎಲ್ಲರ ತಂದೆಯ ಹುಡುಗಿ ರಂಗತಿಗಿಯನ ಸುಮಗಿ ಎಲ್ಲರ ತಂದೆಯ ಹುಡುಗಿ ಗುಂಡಿ ಮುಂದಿನ ವಾರ ತಪ್ಸ್ದ ರೊಕ್ಕ ಕೊಡ್ಬೇಕ ಎಲ್ಲಕ್ಕಪ್ಪ ಅಂದ್ರೆ ಬಿಡ ಮಗ ಅಲ್ಲ ನಾನ ಆಯ್ತಾ ಮುಂದಿನ ವಾರ ತಪ್ಪಿಸ್ಲಾರ ಕೊಡ್ತೀನಿ ಆಯ್ತಾ ಈ ಸುಮಾರು ಮಾಗುಂಡ ಆ ಗುಂಡಿಗೆ ಮೊಳು ತಪ್ಪಲ ಕೊಟ್ಟು ಆಡಿ ಕುಣ್ಯಾಕೈತಾನ ಇವನ್ನ ಹೆಂಗಾರ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಇರ್ಲಕ್ರ ಇವ್ ಬುಡ ಮಗನ ಅಲ್ಲೇವ ಲೇ ಮಾಗುಂಡ ನಿಮ್ಮ ಸಾವುಕಾರ ಇತ್ಲಾಗ ಕರೆಯಕೈತಾನ ನೋಡ್ಲೇ ಮಗನ ಇತ್ಲಾಗ ಕರೆಯಕೈತಾನ ಅಲ್ಲಿ ಎಲ್ಲಿ ಬರಕತ್ತಾರಲ್ಲ ನಮ್ಮ ಸಾವುಕಾರ ನೋಡ್ಲಿ ಅಲ್ಲಿ ಇತ್ಲಾಗ ಕರೆಯಕೈತಾನ ಅಯ್ಯಯ್ಯೋ ನಮ್ಮ ಸಾವುಕಾರ ಇತ್ಲಾಗ ಬರಕತ್ತಾರ ಹಾಗಾದ್ರೆ ಗುಂಡಿ ನಾನು ಬರ್ತೀನಿ ಹಾಗಾದ್ರ ಬಾಯ್ ಬಾಯ್ ಮಗುಂಡ ಟಾಟಾ ಟಾಟಾ ಏ ಗುಂಡಿ ಆ ಮಾಗುಂಡು ಕೂಡ ನಿಂತ್ಕೊಂಡು ಏನ ಗಸು ಗುಸು ಗಸು ಗುಸು ನಡೆಸಿದ್ದಲ್ಲ ಏನದ ಏನಿಲ್ಲ ಮಾಗುಂಡ್ ಸಾವುಕಾರಿಗೆ ರೊಕ್ಕ ಕೊಡ್ಬೇಕಾಗಿತ್ತ ಕೊಟ್ಟು ಹೋಗು ಅಂತ ಗಂಟೆ ಬಿದ್ದಿದ್ದ ಹುಚ್ಚು ಮಾಗುಂಡ ಹುಚ್ಚಲ್ಲಲ್ಲಿ ಅವ ಹುಚ್ಚಲ್ಲವ ಹುಚ್ಚರು ಪುಚ್ಚ ಎಣಸವ್ ಬಂಡ ನನ್ನ ಮಗ ಅದನವ ಹುಚ್ಚರು ಪುಚ್ಚ ಎನ್ಸಿರ್ಬೋದಾದ್ರ ಈ ಗುಂಡಿ ಪುಚ್ಚ ಎನ್ಸಾಕ್ ಬಂದ್ರ ಅಷ್ಟು ಸುಲಭ ಅಲ್ಲ ಸಾಮಾನ್ಯ ಮನೋವೈದ್ಯರಲ್ಲ ಲೇ ಹುಡುಗಿ ನೀನ್ ಹಿಂಗ ಸಲಿಗೆ ಕೊಟ್ಟೆ ಅಂದ್ರ ನಿನ್ನ ಗಿಂಡಿನ ಕಡಲ್ ಅನ್ನಿಸ್ತಾನವ ಈ ಗುಂಡಿ ಗಿಂಡಿ ಕಣಲ್ ಅನ್ಸಾಕ್ ಬಂದ್ರ ಗಂಡನರನ್ನ ಕಟ್ ಮಾಡಿ ಕೈಯಾಗ ಕೊಡ್ತಾಳ ಈ ಗುಂಡಿ ಹೋಗ್ಲಿ ಬಿಡು ಗುಂಡಿ ಮೊನ್ನೆ ನಿನ್ನ ಅತ್ಯಾಕ ಹೂವು ತಗೊಂಡು 100 ರೂಪಾಯಿ ಕೊಟ್ಟಿದ್ದೆ ಅದನ್ನ 10 ರೂಪಾಯಿ ಮುರ್ಕೊಂಡು 90 ರೂಪಾಯಿ ವಾಪಸ್ತಾ ಅಯ್ಯೋ ಈಗ ನನ್ನ ಕಡೆ ರೊಕ್ಕ ಇಲ್ಲ ಹೂವ ತಗೊಂಡು ಮುಟ್ಟಿಸ್ಕೊಂಬಿಡು ಅದೆಲ್ಲ ಬೇಕಾಗಿಲ್ಲ ಗುಂಡಿ ಮೊದಲ 10 ರೂಪಾಯಿ ಮುರ್ಕೊಂಡು 90 ರೂಪಾಯಿ ವಾಪಸ್ತಾ ಮುಂಜಾನೆ ಎದ್ದು 1 ರೂಪಾಯಿ ವ್ಯಾಪಾರ ಆಗಿಲ್ಲ ನಿನಗೆ ಎಲ್ಲಿಂದ ಕೊಡ್ಲಿ ನಾ ರೊಕ್ಕ ಬೇಕಾರೆ ವಾರ ಇಲ್ದೋಸ್ ಕೇಳು ಕೊಡ್ತೀನಿ ಇಂಥ ಆಳು ಪ್ಯಾಟ್ಯಾಗ ಕುಂತು ವ್ಯಾಪಾರ ಮಾಡಿದ್ರ ಎಲ್ಲಿದ್ದ ಆಗ್ಬೇಕು ನೀನು ಹೂವಿನ ವ್ಯಾಪಾರ ಮತ್ತ ಇಲ್ಲಿ ವ್ಯಾಪಾರ ಮಾಡ್ಲಾರ ಮತ್ತೆಲ್ಲಾರ ಮಾಡ್ಬೇಕಂತ ಮಾಡೀನ ಹೆಂಗಿದ್ರು ನೋಡ್ ಗುಂಡಿ ಹೆಂಗಿದ್ರು ನಾನು ಹುಬ್ಳಿಗೆ ಹೊಂಟೀನಿ ಅಲ್ಲೇ ಉಳ್ಳಾಗಡ್ಡೆ ರೋಣ್ಯಾಗ ನನ್ನ ಗಾಡಿ ಹತ್ತು ಅಲ್ಲೇ ಉಳ್ಳಾಗಡ್ಡಿ ಓಣ್ಯಾಗ ಕುಂತು ವ್ಯಾಪಾರ ಮಾಡಂತೆ ಹಂಗಾರ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗ ನಿನ್ನ ಹೂವಿನ ಬುಟ್ಟಿ ಖಾಲಿ ಮಾಡ್ತಾರ ಹಂಗಾರ ಅಲ್ಲಿ ಹುಬ್ಬಳ್ಳಿಯಾರ ಉಳ್ಳಾಗಡ್ಡಿ ರವನ್ಯಾಗ ನಾನು ಹೂವ ಖರೀದಿ ಹಾಕೋ ಅಂತೀಯ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ ನಿನ್ನ ಹೂವಿನ ವ್ಯಾಪಾರ ಕಂಟಗಾರದ ಕೈಯಾಗ ಕೊಡ್ತಾರ ಬಲು ಜಾಕೆ ಹಂಗಾರ ಹತ್ಲಿ ನಿನ್ನ ಟ್ಯಾಕ್ಟರ್ನ ತಡ್ಯಾಕ್ ಮಾಡ್ತಿ ಹತ್ತಗ್ರ ಐಲ್ಯಾಂಡ್ ಟ್ಯಾಕ್ಟ್ರಿನ ಹಂಗಾರ ಕೈತಾ ಕರಿತೀನಿ ಬಾರ ಹರತೀನಿ ಕಾರ ಗಿಟಿ ಮಾಡೋಣ ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಫೈಲಿ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಫೈಲಿ ಜೋರ ಮೇಡಮರ ಯಾವ ರಾಕಿ
ರಗಡ ಮಾಡಿ ನೀ ರೊಕ್ಕ ಬಂಗಾರ ಜುಡ ಮಾಡೋಣ ಮೈ ಫೈಲಿ ಜರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜುಡ ಮಾಡೋಣ ಮೈ ಫೈಲಿ ಜರ ಹರಿತಿನಿ ಬಾರ ಹರಿತಿನಿ ಕಾರ ಹರಿತಿನಿ ಬಾರ ಹರಿತಿನಿ ಕಾರ ಗಿಡಿ ಮಾಡೋಣ ಆಲೋಚ ದೂರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜುಡ ಮಾಡೋಣ ಮೈ ಫೈಲಿ ಜರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜುಡ ಮಾಡೋಣ ಮೈ ಫೈಲಿ ಜರ ರಾತ್ರಿಯ ಕೊಂಡ ಕೌದಿ ಮುಸುಕ ಚಾಕಿ ನನ್ನ ಕಾಟಾಟ ಮಾವ ಅಣ್ಣಾಕಿ ನೀನ ಕನಕ ಕಂಚು ಪಚ್ಚಿದ್ದೀನಿ ನನ್ನ ದುಃಖ ಹಿಡಿದಿಲ್ಲ ಮುಕ್ತ ಹುಡುಗರ ಬದುಕ ಹಿಡಿದಿಲ್ಲ ಮುಕ್ತ ಹುಡುಗರ ಬದುಕ ನನ್ನ ಬಾಳಿಗೆ ಆಗಿವ ಬೆಳಕ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜುಡ ಮಾಡೋಣ ಮೈ ಫೈಲಿ ಜರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜುಡ ಮಾಡೋಣ ಮೈ ಫೈಲಿ ಜರ ಲಾ 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 ಬಾಯ್ ಗುಂಡ ಬಾಯ್ ಗುಂಡೆ ಬಾಯ್ ಬಾಯ್ ಈ ಊರಿನ ಹಮ್ಮಿರ ಈ ಮನೆಯ ಮಾಲೀಕ ಬಡವರ ಗೋಣು ಮುರಿದು ಬಡವರ ರಕ್ತ ನೀರಿನಂತೆ ಕುಡಿದು ಲಂಚ ತಿಂದು ಮಂಚವೇರಿ ಮಾಡಿ ಮೇಲೆ ನಾನೇ ಶ್ರೀಮಂತವೆಂದು ದುರಹಂಕಾರದಿಂದ ಮೆರೆತಿರುವ ಈ ಮನೆಯ ಮಾಲೀಕ ಇವನ ಹೆಸರು ನರಹರಿ ನರಹಂತಕ. ಅಂತಕ ಏನರ ಅಂತಕ
ಚೆಲ್ಲದವನ ಆ ಭೀಮನವಲ್ಲದವನ ಚಾಣಿಕ್ಯನ ಚೆಲ್ಲದವನ ಒಲೆ ಒಲೆ ಯಾಪೊಲೆ ಬಂದಾನಡ ಯಾಪೊಲೆ ಒಲಿ ಒಲೆ ಯಾಪೊಲೆ ಬಂದಾನಡ ಯಾಪೊಲೆ ಲಾ 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 ಸಾವಿನ ದವಡಿಯಲ್ಲಿ ಸಕ್ಕ ಮಳ್ಳ ಕುಸ ಯಾತಕ್ಕಾಗಿ ಬಂದೆ ಈ ನರಾಂತಕನ ಭದ್ರ ಕೊಟ್ಟೆಯೊಳಗೆ ಬಡವ ಭದ್ರಕೋಟೆ ಲೇ ಇದು ನಿನಗೆ ಭದ್ರಕೋಟೆಯಾದರೇನು? ಕೆಂಪು ಕೋಟೆಯಾದರೇನು? ನನಗೆ ಎದುರಾದ ವ್ಯಕ್ತಿ ಭದ್ರಕೋಟೆಯಲ್ಲಿರಲಿ ಕೆಂಪು ಕೋಟೆಯಲ್ಲಿರಲಿ ಈ ವಿಶ್ವದ ಭೂಮಿಯಲ್ಲಿ ಗೆದ್ದ ನಾಯಕನಂತೆ ಹದ್ದಿನಂತೆ ಆರಿರುತ್ತಿರುವುದೇ ಈ ಕಾರ್ತಿಕನ ಪ್ರಥಮ ಗುರಿ. ಲೇಖತ್ತೆ ಬಡವ, ನಿನ್ನ ಸೂರ್ಯತನದ ಪೌರುಷದ ಮಾತು ಈ ನರಹಂತಕನ ಮುಂದೆ ನಡೆಯುತ್ತಿಲ್ಲ. ಲೇ ಕಾರ್ತಿಕ್, ಈ ನರಹಂತಕ ಒಂದೇ ಒಂದು ಸಾರಿ ಹೂ ಎಂದು ಓಂಕರಿಸಿದರೆ ಇಡೀ ವಿಶ್ವವೇ ಲೋಲಕಲೋಲವಾಗಿ ಈ ಭೂಮಿಯ ಬಾಯ್ಬಿರಿಯುತ್ತದೆ. ಅಂಥದ್ರಲ್ಲಿ ನೀನ್ ಯಾವ ಗಿಡದ ತಪ್ಪಲು ಈ ನರಹಂತಕನಿಗೆ? ಗಿಡದ ತಪ್ಪಲು ಅಲ್ಲಲೇ ಬಚ್ಚ, ರೆಕ್ಕೆ ಬಲ್ತ ಗಿಡಗ ನಿನ್ನಂತ ಕೊಬ್ಬಿದ ಕುರಿ ಕೇಳಿ ಮಸಾಲೆ ಅರಿವ ಶಾಂಡನಲ್ಲ ಈ ಕಾರ್ತಿಕ. ನೋಡು ನರಾಂತಕ, ಈ ಕಾರ್ತಿಕೊಮ್ಮೆ ಶಿವನೆಂದರೆ ಶಾಂತೆ, ಹರ ಎಂದರೆ ಚಂದ್ರನ ಘಾಟಿಗೆ ಸೇರೋದು ನಿನ್ನ ಹೆಣ ಹೆಣವೆಂದು ಆರ್ಯಾಡಿ ದಿಕ್ಕಿಲ್ಲದ ಹೆಣ ಹೀಗೆ ಸಾಯಬೇಡಲೇ ಕಾರ್ತಿಕ್. ಈ ನರಾಂತಕನ ಕೈಯಲ್ಲಿ ಈ ನರಾಂತಕ ಪಾಪ ಎಂದರೆ ಕರುಣೆ, ಕೋಪ ಎಂದರೆ ಕ್ರೋಧಾತ್ಮಜನೆ. ಲೇ ಅವನನ್ನ ಕ್ರೋಧಾಗ್ನಿ ಜ್ವಾಲಿಗೆ ನಾನು ನಿರಾಗ್ನಿ ಜ್ವಾಲಿಯಾಗಿ ನಿನ್ನ ಜ್ವಾಲಿಯನ್ನು ಸುಟ್ಟು ಬೂದಿ ಮಾಡಿ ಅದೇ ಬೂದಿಯನ್ನು ನನ್ನಣಿಗೆ ಈ ಬುದ್ಧಿಯಾಗಿ ಧರಿಸಿಕೊಳ್ಳುವ ಸೂರ ಈ ಕಲಿಯುಗದ ಕಾರ್ತಿಕನನ್ನು ನಿನ್ನ ಅಣಿಯಲ್ಲಿ ಬರೆದ ಬಚ್ಚಿಟ್ಟುಕೋ. ಲೇ ಕಾರ್ತಿಕ್, ಬೂದಿ ಮಾಡುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಜನ ಬಂಡರು ತಾವೇ ಬೂದಿಯಾಗಿ ಬಿಟ್ಟಿದ್ದಾರೆ. ಈ ನರಾಂತಕನ ನರಕದ ದೊಡ್ಡೆಯಲ್ಲಿ ನರಕದ ದಡೆ ಲೇ, ಅವರಿವರನ್ನು ಕೊಂದು ಈ ನಿನ್ನ ನರಕದ ದೊಡ್ಡಿಗೆ ನೀನು ನಾಯಕನಾಗಿದ್ರೆ ನಿಮ್ಮಂತ ಎಷ್ಟೋ ನರಾಂತಕರ ನಂದಿ ಹಡೆ ಜನಗಳಿಂದಲೇ ಸಾಮ್ರಾಜ್ಯವನ್ನು ಕೊಟ್ಟಿ ಇಡೀ ಹಣದ ಸಾಮ್ರಾಜ್ಯದ ಅಧಿಪತಿಯಾಗಿ ಮೆರೆಯುತ್ತಾನೆ ಈ ಖತರ್ನಾಕ್ ಕಿಲ್ಲಾಡಿ ಕಾರ್ತಿಕ. ಹಣದ ಸಾಮ್ರಾಜ್ಯ
ಈ ನರಾಂತಕನಾದ ಸಾಮ್ರಾಜ್ಯದ ಮುಂದೆ ನಿನ್ನ ಎಣದ ಸಾಮ್ರಾಜ್ಯ ಯಾವ ಲೆಕ್ಕಲೆ ಮೊಳ್ಳಕುತ್ತೆ? ಮರ್ಯಾದೆಯಿಂದ ಈ ನರಾಂತಕನಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ಹೊರಟು ಹೋಗೋ. ಪ್ರಾಣದ ಭಿಕ್ಷೆ ಲೇ ನನಗೆ ಪ್ರಾಣದ ಭಿಕ್ಷೆ ಕೊಡಲು ನೀನೇನು ಆ ಬ್ರಹ್ಮನ? ಇಲ್ಲ ಯಮನ. ನಿಮ್ಮಂತ ಎಷ್ಟು ಪುಂಡು ಪಾಕ್ರಿಗಳಿಗೆ ಪ್ರಾಣದ ಭಿಕ್ಷೆ ಕೊಟ್ಟು ಈ ಭೂಮಿ ಮೇಲೆ ಬದುಕಲು ಬಿಟ್ಟಿದ್ದಾನೆ ಈ ಕಾರ್ತಿಕ. ನೋಡು ನರಂತಕ, ನಾನು ನಡೀತಿರುವ ಪ್ರತಿಯೊಂದು ದಾರಿಯಲ್ಲಿ ನೀನು ಮುಳ್ಳಾಗಿ ಅಡ್ಡ ಬರ್ತೀನಿ ಅಂದ್ರೆ ಕತ್ತ ಬಡವ. ನಿನ್ನ ಸೂರ್ಯತನದ ಪೌರುಷದ ಮಾತು ಈ ನರಹಂತಕನ ಮುಂದೆ ನಡೆಯುವುದು. ಲೇ ಕಾರ್ತಿಕ್, ಈ ನರಾಂತಕತೆಗೆ ಇನ್ನೊಂದು ಸಾರಿ ಲೇ ಅಂತ ಉತ್ತರಿಸಿದ್ದಾರೆ ನಿನ್ನ ರುಂಡ ನನ್ನ ಮನೆಯ ದ್ವಾರ ಬಕಲಿಗೆ ನೇತಾಡಿತು. ಬಲು ಎತ್ತರ ಲೇ ಆಗೇಕೆ ನರ ಕಿತ್ತಿದೆ ನಾಯಿಯಂತೆ ಹೆಗರಡ್ತೀಯ ನರ ಅಂತಕ. ಈ ನನ್ನ ಎಗರಾಟ ಪುಂಡಾಟ ನನ್ನ ಮುಂದೆ ನಡೆಯಲು ಸಾಧ್ಯವಿಲ್ಲ ನರಂತಕ, ಸಾಧ್ಯವಿಲ್ಲ. ಒಂದು ವೇಳೆ ನಡೆಸಲು ನೀನು ಮುಂದೆ ಬಂದರೆ ಕ್ಷಣದಲ್ಲೇ ಸುಟ್ಟು ಬೂದಿ ಮಾಡಿಬಿಡುವೆ ಈ ನಿನ್ನ ಮನೆಯನ್ನು. ಏನಂದ ಕೌಂಡ್ರಲ್ ಸುಡೋದ್ರಿ ಮಪ್ಪರ ಸರ್ವ ತಿಂತಿಗೋದ್ರ ಮೂರ್ಖ. ಹೇಳು ಲೇನರಂತಕ, ಒಳ್ಳೆ ಮಾತಿನಿಂದ ನಿನ್ನ ತಂಗಿಯನ್ನು ಒಳಗೆ ಕಳಿಸಿದರೆ ಸರಿ, ಇಲ್ಲಲಿದ್ದರೆ ನಿನ್ನ ತಂಗಿಯ ಬಾಳು ಈ ಕಾರ್ತಿಕನ ಗಾಳಕ್ಕೆ ಸಿಕ್ಕು ಕಪ್ಪಿನ ಸಿಪ್ಪಿ ಅಂತೆ ಪುಡಿ ಪುಡಿ ಆಗುತ್ತದೆ. ಮುಚ್ಚಲ ಬಾಯ ಅಂತಕ, ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಪುಂಡ ತರಸು ಪುಂಡಾಗಿರೋ ಮುಚ್ಚ ಬಾಯಿ. ಇನ್ನೊಂದ್ಸರಿ ಹೀಗೆ ಮಾತಾಡ್ತಾ ಇದ್ರೆ ಒದ್ದು ಹೊರಗಾಗ್ತಾರೆ, ಬರೀ ಹತ್ತಿರದ ಇರು. ತಂಗಿ ಇಂದ್ರ, ಇಂಥ ಸೊಕ್ಕಿನ ಕುನ್ನೆಗಳನ್ನು ಬೇಟೆಯಾಡೋದಕ್ಕೆ ಹೆಬ್ಬುಲಿ ಅಂತ ನಾನಿರುವಾಗ ನೀನು ಇಂಥ ವಿಷಯದಲ್ಲಿ ತಲೆಯಾಕ ಬರ್ದಮ್ಮ. ನಡಿ ಒಳಗಡೆ. ಆಯ್ತು ಸರಿ ಅಣ್ಣ. ಲೇ ಕಾರ್ತಿಕ, ನಿನಗೆ ಕೊನೆಯದಾಗಿ ಹೇಳ್ತೇನೆ, ಇಲ್ಲಿಂದ ಹೊರಟು ಹೋಗು ಮಗನೇ. ಇಲ್ಲದಿದ್ದರೆ ನಿನ್ನ ದೊಡ್ಡಪ್ಪ ಕೆ ಪ್ರಸಾದನ ದಾರಿ ನಿನಗೂ ತೋರಿಸಬೇಕಾಗುತ್ತದೆ. ನನ್ನ ದೊಡ್ಡಪ್ಪನ ನೆನಪಾದರೆ, ನನ್ನ ದೊಡ್ಡಪ್ಪನ ಕೊಂದವರು ಯಾರು ಎಂದು ಗೊತ್ತಾದರೆ ಅವರನ್ನು ಜೀವಾದಿ ಸಮಾಧಿ ಮಾಡುವವರಿಗೆ ಸಮಾಧಾನ ಇಲ್ಲ ಈ ಕಾರ್ತಿಕನ ಮನಸ್ಸಿಗೆ. ಇಂದಿಲ್ಲ ನಾಳೆವಾದರೂ ನನ್ನ ದೊಡ್ಡಪ್ಪನ ಕೊಂದವರು ಯಾರು ಎಂದು ಗೊತ್ತಾದರೆ ಅವರನ್ನು ಜೀವಾದಿ ಸಮಾಧಿ ಮಾಡುವವರಿಗೆ ಸಮಾಧಾನವಿಲ್ಲ ಈ ದಟಿ ಈ ಕಾರ್ತಿಕನಿಗೆ. ನೋಡು ನರಹಂತಕ, ನಾನು ನಡೆಯುತ್ತಿರುವ ಪ್ರತಿಯೊಂದು ದಾರಿಯಲ್ಲಿ ನೀನು ಮುಳ್ಳಾಗಿ ಅಡ್ಡ ಬರ್ತಿ ಅಂದಾಗ ನಿನಗೆ ಹಚ್ಚರ ಹೇಳಲು ಬಂದಿದ್ದೇನೆ.
ಇದನ್ನ ತಿಳಿದುಕೊಂಡು ನಡೆದರು ನಿನಗೂ ಒಳ್ಳೆಯದು, ಈ ಕಾರ್ತಿಕನಿಗೂ ಒಳ್ಳೆಯದು. ಇಂಥ ಗೊಟ್ಟು ಬೆದರಿಕೆಗೆ ಎದುರು ವ್ಯಕ್ತಿ ನಾನಲ್ಲಲೇ ಕಾರ್ತಿಕ್. ಒಂದು ವೇಳೆ ನಿನ್ನಲ್ಲಿ ತಾಕತ್ತೆನ್ನದಿದ್ದರೆ ನೀನು ಗೆದ್ದು ಸೂರನಾಕು. ನನ್ನಲ್ಲಿ ತಾಕತ್ತಿದ್ದರೆ ನಾನು ಗೆದ್ದು ಸೂರನಾಗುತ್ತೇನೆ. ಸೂರ ಹಾಗಾದರೆ ನಮ್ಮಿಬ್ಬರಲ್ಲಿ ಒಬ್ಬರ ಪ್ರಾಣ ಹೋದಾಗಲೇ ಈ ಯುದ್ಧಕ್ಕೆ ಮಂಗಲ. ಲೇ ಮಗನ ನರರಿ ನರಂತಕ, ಈ ಯುದ್ಧದ ಪ್ರಾರಂಭದ ನಂದಿ ನೀನಾಡಿದೆ. ಇದರ ಕೊನೆ ಹಂತದ ಮಂಗಲನಾಮೆ ಈ ಕಾರ್ತಿಕೆ ಆಡುತ್ತಾನೆ. ಈ ಕೆರಬಲ್ ಮಗನೇ ಬರುತ್ತೇನೆ. ಹಿಂದ್ರಿ ಜೀವಿಗ ಪುರುಷ ಕಾರ್ತಿಕನ ಕೆನ್ನೆಗೆ ಬಾರಿಸಿ ಓದಿಯಾ ಕೆಟ್ಟ ಸೂಳೆ. ಸಮಯ ಸಾಧಿಸಿ ಸಂಚಿನಿಂದ ವಂಚಾಕಿ ಏಟಿಗೆ ಏಟು ತೀರಿಸಿಕೊಳ್ಳಲಿದ್ದಾರೆ. ನನ್ನ ಹೆಸರು ಖತರ್ನಾಕ್, ಕ್ರಾಂತಿ ಕಿಡಿಕಳ ನಾಯಕ ಕಾರ್ತಿಕನೇ ಅಲ್ಲ. ಈ ಕಾರ್ತಿಕ ಗುಪ್ತಗಾಮಿನಿಯಾಗಿ ನೇರವಾಗಿ ಸಾಗಿದರೆ ನಿಮ್ಮ ಬಾಳು ಬಲು ಸುಗಮ. ಒಂದು ವೇಳೆ ನಿಂತಲ್ಲೇ ನೀರಾಗಿ ತಿರುಗಿದರೆ ನಿಮ್ಮ ಬಾಳಲ್ಲಿ ಸುಳಿಯ ಉಗಮ. ದಟ್ ಈಸ್ ಕಾರ್ತಿಕ. ಬರುತ್ತೇನೆ ಮಗನೇ, ಬಿ ಕೇರ್ಫುಲ್. ಹೋಗು ಹೋಗು ಕಾರ್ತಿಕ, ಹೋಗು. ನಿನಗೇನು ಗೊತ್ತು ಮಗನೇ ಈ ನರಾಂತಕನ ಕುತಂತ್ರ? ಈ ನರಹಂತಕ ನೀರಲ್ಲಿರುವ ಮೊಸಳೆ ಎಂದು ನನ್ನ ಹೋರಾಟದ ಯುದ್ಧದಲ್ಲಿ ಮಕ್ಕಳೇ ನಿನ್ನ ರಕ್ತದಿಂದ ಭೂಮಿಗೆ ಲೇಪನೆ ಮಾಡಿ ನಿನ್ನ ರಕ್ತದಿಂದ ನನ್ನ ಪಾದ ತೊಳೆದಿದ್ದಾರೆ. ನನ್ನ ಹೆಸರೇ ಬಂಡಾಯ ಬೀಸಿದ ಬಹದ್ದೂರ್ ನರಾಂತಕನೇ ಅಲ್ಲ. ಅಣ್ಣ ಅಣ್ಣ ತಂಗಿ ಚಂದ್ರ,
ಯಾಕಪ್ಪ ಸಾಗರ, ಸಂಕಟದ ಸಂತಾಪನೆಯಲ್ಲಿ ಚಿಕ್ಕವರಂತೆ ಕೂಗುತ್ತಿರಲ್ಲ, ಏನಪ್ಪ ವಿಷಯ? ಸಂಕಷ್ಟದ ಕೂಗಲ್ಲ ಇದು, ಈ ನಿನ್ನ ತಮ್ಮನ ಸಂತೋಷದ ಕೂಗು. ಅಣ್ಣ, ಅಂತ ಸಂತೋಷದ ಕೂಗು ಏನಿಲ್ಲ ನಿನ್ನ ಬಾಳಿನಲ್ಲಿ? ತಂಗಿ ಚಂದ್ರ, ನನ್ನ ಬಾಳಿನ ಸಂತೋಷದ ಕೂಗಷ್ಟಲ್ಲಮ್ಮ, ನಮ್ಮೆಲ್ಲರ ಬಾಳಿನ ಸಂತೋಷದ ವಿಷಯ. ತಮ್ಮ ಸಾಗರ, ಎತ್ತ ನೋಡಿದರತ್ತ ಕತ್ತಲೆ ಮುಸುಗಿಕೊಂಡಿರುವ ಈ ಅಣ್ಣನ ಬಾಳಿನಲ್ಲಿ ಅದು ಯಾವುದಪ್ಪ ಸಂತೋಷದ ವಿಷಯ? ಅಣ್ಣ, ಮೊನ್ನೆ ತಂಗಿ ಮದುವೆ ಬಗ್ಗೆ ತಿಳಿಸಿದ ಪ್ರಕಾರ ಇಂದು ಆ ಕಾರ್ತಿಕನ ಇದೇ ಊರಿಗೆ ಬಂದು ತಾನೆ. ಮುಂದಿನ ಶ್ರಾವಣ ಮೊದಲನೇ ಸೋಮವಾರ ದಿನ ತಂಗಿ ಚಂದ್ರಗಳನ್ನು ನೋಡಿಕೊಂಡು ಹೂವನ್ನಿಟ್ಟು ಹೋಗಲು ಬರುವುದಾಗಿ ತಿಳಿಸಿದಣ್ಣ. ತಮ್ಮ ಸಾಗರ, ನಿನ್ನ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯ್ತಪ್ಪ, ಸಂತೋಷವಾಯಿತು. ಆದರೆ ಎನ್ನುವ ನಿಟ್ಟುಸಿರು ಯಾಕಣ ಈ ವಿಷಯದಲ್ಲಿ. ಸಕಲ ಗುಣಗಳಲ್ಲೂ ಒಳ್ಳೆಯವನಾದ ನನ್ನ ಸ್ನೇಹಿತ ಕಾರ್ತಿಕನಿಗೆ ತಂಗಿ ಚಂದ್ರವನ್ನು ಕೊಟ್ಟು ಮದುವೆ ಮಾಡಿದರೆ ಬಾಳು ಬಂಗಾರವಾಗೋದ್ರಲ್ಲಿ ಸಂದೇಹವೇ ಇಲ್ಲ ಅಣ್ಣ, ಸಂದೇಹವೇ ಇಲ್ಲ. ತಮ್ಮ ಸಾಗರ, ನಿನ್ನ ಮಿತ್ರನಿಗೆ ತಂಗಿ ಕೊಡಲು ನಂದು ಸಂಪೂರ್ಣ ಒಪ್ಪಿಗೆದೆಪ್ಪ. ಆದರೆ ನಮ್ಮ ಜಮೀನು ಎಲ್ಲಿ ನಮ್ಮಿಂದ ಕೈ ತಪ್ಪಿ ಹೋಗುತ್ತಿದೆ ಅಂತ ನನ್ನ ಮನ ಕೊರಗುತ್ತಿದೆ ಸಾಗರ, ಕೊರಗುತ್ತಿದೆ. ಯಾಕಣ್ಣ, ತಂಗಿ ಮದುವೆಗೆಂದ ಇರುವ ಜಮೀನನ್ನು ಈ ನಿನ್ನ ತಮ್ಮಂದಿರಿಗೆ ಗೊತ್ತಿಲ್ಲ ಆದಿದೆ, ಮಾರಿದೆ ಹೇಗೆ? ಒಂದು ವೇಳೆ ಆಗೇನಾದರೂ ಮಾರಿದ್ದೇ ನಿಜವಾದರೆ ಆ ಆಸ್ತಿಯನ್ನು ಮರಳಿ ಯಾವ ಕಾಲಕ್ಕೂ ಕೇಳುವುದಿಲ್ಲ. ಯಾಕೆಂದರೆ ಚಿಕ್ಕವರು ಇರುವಾಗಲೇ ಅನಾಥರಾದ ನಮ್ಮನ್ನು ನಿನ್ನ ಪುಟ್ಟ ಹೃದಯದಲ್ಲಿ ಇಟ್ಟುಕೊಂಡು ದೊಡ್ಡವರನ್ನಾಗಿ ಮಾಡಿದ್ದೀಯ. ನಿನ್ನ ಋಣ ಎಷ್ಟು ಜನ್ಮ ಎತ್ತಿ ಬಂದರೂ ತೀರಿಸಲಾಗದಣ್ಣ, ತೀರಿಸಲಾಗದು. ತಮ್ಮ ಸಾಗರ, ನಿಮಗೆ ಹೇಳದೆ ಕೇಳದೆ ಆಸ್ತಿಯನ್ನು ಮಾರಿ ನಿಮ್ಮನ್ನು ಬೀದಿಗೆ ತಳ್ಳುವಷ್ಟು ಮತಿಹೀನನಲ್ಲಪ್ಪ ಈ ನಿನ್ನ ಅಣ್ಣ. ಹಾಗಾದ್ರೆ ಅದಿದ್ದಾದ್ರೂ ಅಂತ ಘಟನೆ ಏನು ನಡೀತು ಅಣ್ಣ? ಹೇಳೋಣ, ಮೊದಲು ಹೇಳು. ತಂಗಿಯಮ್ಮ, ನಾವು ಸಾಗರಗೆ ಧರ್ಮದ ಆಸ್ಪತ್ರೆ ಕಟ್ಟಿಸಬೇಕಂದ ಮಡ್ಡಿ ಹೊಲದಲ್ಲಿ ಸಾರಾಯಿ ಫ್ಯಾಕ್ಟ್ರಿ ಕಟ್ಟಿಸಿದ ದಿಟ್ಟವಾಗಿ ನಡೆದು ಕತ್ತಿಗೆ ಕೈ ಕೊಟ್ಟು ಹೊಲದಿಂದ ಹೊರ ನುಗ್ಗಿದನಮ್ಮ ಆ ನರ ಹಂತಕ. ಲೇ ಮಗನ ನರ ಹಂತಕ, ನಮ್ಮಣ್ಣ ಸಂಪನ್ನ ಮನುಷ್ಯವೆಂದು ತಿಳಿದ ಕತ್ತಿಗೆ ಕೈ ಕೊಟ್ಟು ಹೊರದಿಂದ ಒಳ ತಳ್ಳಿದೆ ಆ ಮಗನ. ಆಸ್ತಿಯೆಲ್ಲ ನನ್ನ ಸತ್ತಾಯಿತಂದು ತಿಳಿಯಬೇಡ ಅಣ್ಣ. ಆಸ್ತಿಯ ಎಲ್ಲ ಕಾಗದ ಪತ್ರದಲ್ಲಿ ನಮ್ಮ ಹೆಸರು ಇರುವಾಗ ಯಾಕಣ್ಣ ಭಯ? ಇದರ ಬಗ್ಗೆ ನಾಳೆನೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ವಿಚಾರಿಸ್ತೇನೆ. ತಮ್ಮ ಸಾಗರ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡಪ್ಪ, ಬೇಡ. ನಾಳೆ ನಾನೇ ಅವರ ಮನೆಗಾಗಿ ವಿಚಾರಿಸಿಕೊಂಡು ಬರುತ್ತೇನೆ. ಆದರೆ ಅಲ್ಲಿಯ ತನಕ ಕಂಡ ಬಂಡರ ರುಂಡವನ್ನು ಕಡಿದು ಸದಾ ಸಿದ್ಧನಾಗಿ ನಿಂತಿರುವ ಆ ಶಿವನಿಗೆ ವಿಷಯ ಗೊತ್ತಾಗಬಾರದಪ್ಪ, ಗೊತ್ತಾಗಬಾರದು. ಅಣ್ಣ, ತಂಗಿ ಚಂದ್ರ. ಅಣ್ಣ, ತಮ್ಮ ಯಾವಾಗ ಬಂದಿತ್ತಮ್ಮ? ಹೀಗೆ ಬಂದೇನಣ್ಣ. ಅದೇನು ಅಣ್ಣ ತಂಗಿ ಇಬ್ಬರು ಈ ಪ್ರಪಂಚವೇ ಕೆಳಗಾದಂತೆ ಮಾತನಾಡುತ್ತಿರಲ್ವಾ, ಏನಿದು? ಅಣ್ಣ, ಅಂತ ವಿಷಯ ಏನೂ ಇಲ್ಲಣ್ಣ, ಸುಮ್ಮನೆ ಹಾಗೆ ನಿಂತಿದ್ದೀವೋ ಅಷ್ಟೇ. ಇಲ್ಲ ತಂಗಿ, ಇಲ್ಲ. ನೀನು ಏನು ಹೇಳಿದರೂ ಈ ಶಿವ ನಂಬುವುದಿಲ್ಲ. ಏಕೆಂದರೆ ಹುಟ್ಟಿಷ್ಟು ದೊಡ್ಡವನಾದರೂ ನನ್ನ ವಸಂತ ಒಂದು ದಿನವಾದರೂ ಹೀಗೆ ತಲೆ ತಿಗ್ಗಿಸಿ ನಿಂತವನಲ್ಲ. ಆದರೆ ಈಗ ಅಣ್ಣ ನಿಂತಿರುವುದನ್ನು ನೋಡಿದರೆ ನಮ್ಮ ಮನೆತನದ ಮೇಲೆ ಏನು ಕಟ್ಟಗಡೆ ನಡೆದಿರಬೇಕು. ಏನ ಏನಾಯ್ತಂದು? ತಮ್ಮ ಶಿವ, ತಾತ ಮುತ್ತಜ್ಜರ ಕಾಲದಿಂದಲೂ ಉಳಿಸಿಕೊಂಡು ಬಂದ ಜಮೀನು ನಮ್ಮಿಂದ ಕೈ ಮೀರಿ ಹೋಗುತ್ತದೆ ಅಪ್ಪ, ನಮ್ಮಿಂದ ಕೈ ಮೀರಿ ಹೋಗುತ್ತದೆ. ಇದೇನಣ್ಣ ನಿನ್ನ ಮಾತು? ದೊಡ್ಡಲಿಗಿನಂತ ಇನ್ನು ನಿನ್ನ ತಮ್ಮಂದ ಜೀವಂತಿರುವಾಗ ಯಾವುದೇ ಬಂಡ ಈ ಶಿವನ ಆಸೆಗೆ ಕೈ ಹಾಕಿರುವನೆಂದರೆ ಕಚ್ಚದೆ ವೀರನಾದ ಈ ಶಿವನಿದ್ದು ಸತ್ತಂತೆ ಅಣ್ಣ, ಈ ಶಿವನಿದ್ದು ಸತ್ತಂತೆ. ಬೇಗ ಹೇಳೋಣ, ನಮ್ಮ ಆಸೆಗೆ ಕೈ ಹಾಕಿದ ರಾಕ್ಷಸ ಯಾರೆಂದು. ಅಣ್ಣ, ಮೊದಲು ಸಮಾಧಾನ ತೆಗೆದುಕೋಣ. ನೀನು ಸಮಾಧಾನ ತೆಗೆದುಕೋ ಮೊದಲು. ಇನ್ನೆಲ್ಲಿದೆ ತಂಗಿ ಶಿವನಿಗೆ ಸಮಾಧಾನ?
ಆ ಕಟಕ ಯಾರೆಂದು ತಿಳಿದುಕೊಂಡು ಅವರ ರಕ್ತ ಸಿಡಿಯಲು ಅರಗಯಾದ ಹುಲಿಯಂತೆ ಅಬ್ಬರಿ ವರ್ಷ ಬರುತ್ತಿದೆ ನನ್ನ ಬಿಸಿ ರಕ್ತ. ಅಣ್ಣ, ಅವನಾರೆಂದು ನಿನಗೆ ಹೇಳದಿದ್ದರೆ ನಿನಗೆ ನನ್ನ ತಂದೆ ಈಶ್ವರನ ಆಣೆಯಾಗಿದೆ. ಶಿವ, ಮತ್ತೆ ಹೇಳಣ್ಣ, ಹೇಳು, ಯಾರ ಕೊನೆ ಎಂದು. ತಮ್ಮ ಶಿವ, ಕಂಡ ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಬಡವರ ಬೆವರಿನಲ್ಲಿ ಬದುಕುತ್ತಿರುವ ಆ ನರಹಂತಕನಪ್ಪ, ನರಹಂತಕ. ಅಣ್ಣ, ಇನ್ನು ಅಷ್ಟೇ ಅಲ್ಲಣ್ಣ, ಈ ನನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಈ ನನ್ನ ಕುತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದ್ದಾನೆ ಆ ಪಾಪಿ ನರಹಂತಕ. ಲೇ ಮಗನ ನರಹಂತಕ, ನನ್ನ ಅಣ್ಣಂದಿರಾದ ಈ ವಸಂತ ಸಾಗರನಿಂದೆ ಸಿಂಹದ ಶಕ್ತಿ ಇರುವ ನೀನು ಲೆಕ್ಕಿಸದೆ ನನ್ನಣ್ಣನ ಹೊಲದಿಂದ ಕೈ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದೀಯಾಡಿ. ಅಣ್ಣ, ಹೀಗಲೇ ಹೋಗಿ ಆ ನರಹಂತಕನ ದೇಹ ಪೀಸ್ ಕಡಿದು ಅವನ ದೇಹವನ್ನು ಸುಟ್ಟು ಬರುತ್ತಾನೆ. ಇದರ ಬಗ್ಗೆ ನಾನೇ ವಿಚಾರಿಸಿಕೊಂಡು ಬರುತ್ತೇನೆ. ಶಾಂತತೆ ತೆಗೆದುಕೋ ಶಿವ, ಶಾಂತತೆ ತೆಗೆದುಕೋ. ಹೇಗೆ ಶಾಂತತೆ ತೆಗೆದುಕೊಳ್ಳಲಿ ಅಣ್ಣ, ಹೇಗೆ ಶಾಂತಿ ತೆಗೆದುಕೊಳ್ಳಲಿ? ಈ ಸಮಾಜಕ್ಕೆ ಕೇಡಿ ಮುಗಿಯುವ ಕೆಟ್ಟ ಶ್ರೀಮಂತ ರಕ್ತ ಕುಡಿಯಲೆಂದು 18 ಎಮ್ಮೆಯ ಹಾಲು ಕುಡಿಸಿ ದಂಡು ಹುಲಿಗಳ ನಾಯಕನಂತೆ ಬೆಳೆಸಿದ ಈ ಗಂಡು ದೇಹ ಆ ನರಹಂತಕರಂತ ಸ್ವಾರ್ಥ ಶ್ರೀಮಂತರು ಎದೆ ಸಿಳಲು ತೋರುತ್ತಿದೆ. ಅಂತಹ ದುಷ್ಟರ ಜೀವಿಗಳ ರಕ್ತ ಈ ಭೂಮಿ ಮೇಲೆ ಹರಿಸುವವರಿಗೆ ಈ ಶಿವನಿಗೆ ಸ್ನೇಹದಿನ ಇಲ್ಲ. ಬಿಟ್ಟು ಬಿಡೋಣ, ಈ ನಿನ್ನ ತಮ್ಮನನ್ನು ತಡೆಯಬೇಡ. ಶಿವ, ಇದೇ ನಿನ್ನ ಕೊನೆಯ ನಿರ್ಧಾರವಾದರೆ ಇಂದಿನಿಂದ ನಿನ್ನ ಪಾಲಿಗೆ ಅಣ್ಣ ತಂಗಿರ ಸತ್ತರೆಂದು ಭಾವಿಸಿ ತಿಳಿದುಕೋ. ಅಣ್ಣ, ಅಣ್ಣ, ಅಂತ ಕೆಟ್ಟಗಳ ಮಾತನಾಡಿ ಕಟ್ಟಿ ಹಾಕಿ ಹೇಡಿನಾಗಿ ಮಾಡಬೇಡಣ್ಣ ಈ ನಿನ್ನ ತಮ್ಮ ಶಿವನನ್ನು. ಆ ನರಹಂತಕ ಆಡಿದ ಒಂದೊಂದು ಏಸು ಕುರಿತೇನೆ ನೆನೆಸಿಕೊಂಡರೆ ಅವನ್ನು ಕಡಿದು ಅಡಿಗೆ ತುಂಬಿದರೂ ನನ್ನ ಸಿಟ್ಟು ತೀರುವುದಿಲ್ಲ. ಗಂಡನೆನಿಸಿಕೊಂಡಿರುವ ಈ ಶಿವನ ಆಸ್ತಿಗೆ ಬಿಡಕ್ಕೆ ಕೈ ಹಾಕಲು ಎಷ್ಟು ಗುಂಡೆಗಿರಬೇಕು ಆ ಕೊಬ್ಬಿದ ಕುನ್ನಿನ ನರಹಂತಕನಿಗೆ. ಅಪ್ಪಣೆ ಕೊಟ್ಟು ಬಿಡೋಣ, ಅರಗಳಿಗೆ ನರಹಂತಕನ ಇಬ್ಬಾಗ ಮಾಡಿ ಅವನ ರುಂಡ ತಂದು ನಿನ್ನ ಪಾದಕ್ಕೆ ಅರ್ಪಿಸದಿದ್ದರೆ ನನ್ನ ಹೆಸರು ಶಿವನೇ ಅಂತ ತಿಳಿ. ಇದು ಆ ನನ್ನ ತಂದೆ ಈಶ್ವರನ ಸಾಕ್ಷಿವಾಗಲು ಸತ್ಯ. ತಮ್ಮ ಶಿವ, ಬಡವನ ಕೋಪ ದೌಡಿಗೆ ಮೂಲ ಎಂಬಂತೆ ಬಡವರಾದವರು ನಾವು, ನಮಗೆ ಕೋಪ ಸರಿಯಲ್ಲಪ್ಪ, ಕೋಪ ಸರಿಯಲ್ಲ. ಶಾಂತಿಯಿಂದ ಕಾರ್ಯ ಸಾಧಿಸಬೇಕು ಶಿವ, ಶಾಂತಿಯಿಂದ ಕಾರ್ಯ ಸಾಧಿಸಬೇಕು. ಶಾಂತಿ ಶಾಂತಿ ಎಂದು ಕೈ ಕಟ್ಟಿಕೊಂಡು ಕುಳಿತರೆ ನಮ್ಮಂತ ಬಡವರನ್ನು ಮೆಟ್ಟಿಸಿಳುತ್ತಾರನ ಆ ದರ್ಪದ ಕುನ್ನಿಗಳದ ಕೆಟ್ಟ ಶ್ರೀಮಂತರು. ಶಾಂತಿ ಶಾಂತಿ ಎಂದು ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಗಾಂಧಿ ಮಹಾತ್ಮನಾಗಲಿಲ್ಲವೇ ಇಡೀ ಚರಿತ್ರೆಯಲ್ಲಿ? ಅಂತ ಮಹಾತ್ಮನನ್ನು ಕೊನೆಗೆ ಗುಂಡಿಟ್ಟು ಕೊಲ್ಲಲಲ್ಲವೇ ಆ ನರಹಂತಕನಂತೆ ಕೆಟ್ಟ ಹುಳುಗಳು ಅಂದಾಗ ಇನ್ನೆಲ್ಲಿದೆಯಣ್ಣ ಈ 21ನೇ ಶತಮಾನದಲ್ಲಿ ಶಾಂತಿಗೆ ಬೆಲೆ? ಅಣ್ಣ, ದೊಡ್ಡ ಅಣ್ಣ ಹೇಳ್ತಾ ಇರುವ ಮಾತನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳು. ಹೋಗಿ ದೊಡ್ಡಣ್ಣ ಹೋಗಿ ವಿಚಾರ ಮಾಡಿಕೊಂಡು ಬರ್ತಾ ಇದ್ದಾನೆ. ಒಂದು ವೇಳೆ ಈ ನನ್ನ ಅಣ್ಣನ ಮಾತನ್ನು ತಿರಸ್ಕಾರ ಮಾಡಿದರೆ ನೀನು ಹೋಗಿ ವಿಚಾರ ಮಾಡುವಂತೆ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರೇ ಅಣ್ಣ. ಅಷ್ಟಕ್ಕೂ ನೀನು ಮಿಕ್ಕಿ ಅವರ ಮನೆಗೆ ಹೋದ್ರೆ ನಿನಗೆ ನಾನೇ ಆಗಿದೆಯಾ, ನಾನಿಗೆ ನಾನೇ ಆಗಿದೆ. ಆಯ್ತು ತಂಗಿ, ನಮ್ಮಣ್ಣ ಹೇಳೋ ಮಾತಿಗೆ ನರಹಂತಕ್ಕೆ ಬೆಲೆ ಕೊಟ್ಟರೆ, ಇರದಿದ್ದರೆ ಆ ನರಹಂತಕನ ದೇಹ ಪೀಸ್ ಪೀಸ್ ಮಾಡಿ ಅವನ ಕರುಗಳನ್ನು ಕಿತ್ತಿ ನಿನ್ನ ಕೊರಳಿಗೆ ಆಹಾರವಾಗಿ ಹಾಕದಿದ್ದರೆ ನನ್ನ ಹೆಸರು ಸೇಡಿಗಾಗಿ ಸಿಡಿಗೆದ್ದ ಶಿವನೇ ಅಲ್ಲೆಂದ ತಿಳಿ. ಇದು ಆ ನನ್ನ ತಂದೆ ಈಶ್ವರನ ಸಾಕ್ಷಿವಾಗಲು ಸತ್ಯ. ಅಣ್ಣ, ತುಂಬಾ ಸಮಯವಾಗಿದೆ, ನಡೀರಿ. ಕೈಕಾಲು ಮುಖ ತೊಳೆದುಕೊಂಡು ಹೊಟ್ಟೆ ತುಂಬ ಊಟ ಮಾಡಿವರಂತೆ, ಬನ್ನಿರಣ್ಣ. ತಂಗಿ, ಒಂದಾದ್ರೂ ಆಡೋನಾದ್ರೂ ಆಡಮ್ಮ. ಹೌದೇನಣ್ಣ? ಅಣ್ಣ, ಅಷ್ಟೊಂದು ಸಂಕೋಚ ಏಕೆ ಪಡ್ತಾ ಇದೆಯಾ ನಿನ್ನ ತಂಗಿಯಲ್ಲಿ ಕೇಳೋದಕ್ಕೆ?
ಸರಿ ಅಣ್ಣ, ಈಗಲೇ ಹಾಡೋಣ. ಮನೆಯಲ್ಲಿ ದಿನವೂ ಮೆರುಗು ಚೈತ್ರವೇ, ಬೆಳದಿಂಗಳಗಿ ಪ್ರೀತಿ ತರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮೆರುಗು ಚೈತ್ರವೇ, ಬೆಳದಿಂಗಳಗಿ ಪ್ರೀತಿ ತರಗಲು ಸಾಧ್ಯವೇ. ನೀನಿನ ಸವಿಕೋಡಿಗೆ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಬೆಳದಿಂಗಳಗಿ ಪ್ರೀತಿ ತರಗಲು ಸಾಧ್ಯವೇ. ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿ, ಮಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿ. ಆಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿ, ಮಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿ. ಮನೆಯಲ್ಲಿ ದಿನವೂ ಮೆರುಗೋ ಚೈತ್ರವೇ, ಬೆಳದಿಂಗಳಗಿ ಪ್ರೀತಿ ಕರಗಲು ಸಾಧ್ಯವೇ. ನಡೀರಿ, ಊಟ ಮಾಡಿ ಬರಂತೆ. ತಂಗಿ ಚಂದ್ರ, ಅಣ್ಣಂದರಿಗೆ ಊಟ ಬೆಳೆಸು, ನಂದು ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೇನೆ. ಹೋಗಿ ಬೇಡ, ಆದಷ್ಟು ಬೇಗನೆ ಬಂದ್ಬಿಡೋಣ. ಆಯ್ತು ತಂಗಿ. कुमार, एसपी शक्ति कुमार, ಮಿಸ್ಟರ್, ಇದು ಪೊಲೀಸ್ ಸ್ಟೇಷನ್ ಮರ್ತು ಗೂಳಿ ತರ ನುಗ್ತಲ್ಲ, ಯಾರೋ ನೀ ಬದ್ಮಾಶ್. ನಿಮ್ಮಂತ ಕಾಕಿ ಕಾದಿಗಳ ಗಂಡ ಕಿಲ್ಲರ್ ನಾಗ. ಲೋಕ್ ಮಿಸ್ಟರ್ ಲೋಕ್, ನೀನು ನಾಗನಾದರೂ ಸರಿ, ನಾರಾವಾಕ್ಯನಾದರೂ ಸರಿ, ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡು. ಇರದಿದ್ದರೆ ನಿನ್ನ ಜೀವಕ್ಕೆ ಆಪತ್ತು. ಜಾಗ ಖಾಲಿ ಮಾಡಲು ಬಂದಿಲ್ಲ ಪೊಲೀಸ್ ಗುತ್ತೆ, ವೈರಿಗಳ ಬೇಟೆಯಾಡಬೇಕೆಂದು ಮಚ್ಚು ಹಿಡಿದು ಹೊರಬಿದ್ದ ಈ ನಾಗ ವೈರಿಗಳ ರಕ್ತ ಕಾಣದೆ ಎಂದು ವಾಪಸ್ ಹೋಗಿಲ್ಲ, ಹೋಗುವುದೇ ಇಲ್ಲ. ದಟ್ ಈಸ್
ಬಸುಕುಮಾರ್ ರಚಿಸಿರುವ ಈ ನಾಗನ ಶೈಲ. ಲುಕ್ ಮಿಸ್ಟರ್ ಪಿಸಿ, ಈ ನಾಗ ಬೇಟೆಯಾಡುವುದು ನಿನ್ನಂತ ಇಲಿಗಳನ್ನೆಲ್ಲ, ಗಂಡು ಹುಲಿಗಳನ್ನೇ ಬೇಟೆಯಾಡಿ ಗಂಡು ಹುಲಿಗಳ ರಕ್ತ ಕುಡಿದು ಬದುಕುತ್ತಿರುವ ಇವನು ಗಗನಕ್ಕೇರಿದ ಗಂಡು ಗರುಡ. ಮರ್ಯಾದೆಯಿಂದ ಜಾಗ ಬಿಟ್ಟರೆ ಸರಿ, ಇರದಿದ್ದರೆ ಪೊಲೀಸ್ ಅಧಿಕಾರಿಯಾದ ನಮ್ಮ ಮೇಲೆ ನಿನ್ನ ಪುಂಡತನವೇ ತಂಬಿದ್ದರೆ ಬಾ ಮುಂದಕ್ಕೆ ನೋಡೋಣ. ದಮ್ ಈ ಸೃಷ್ಟಿಯಲ್ಲಿ ಈ ನಾಗನ ದಮ್ಮಿನ ಬಗ್ಗೆ ಕೇಳಿದ ಗಂಡು ಗುಂಡಿಗೆ ಇರುವ ಮೊದಲ ವ್ಯಕ್ತಿ ಎಂದರೆ ನೀನೊಬ್ಬನೇ. ಬಟ್ ಈ ಭೂಗದ ಲೋಕದಲ್ಲಿ ಈ ನಾಗನ ದಮ್ಮಿನ ಪವರ್ ತೋರಿಸುವುದೇ ಈ ನಾಗನ ಬಲವಾದ ಜಲ. ಏ ಪೊಲೀಸ್, ನಿನ್ನಲ್ಲಿ ದಮ್ಮಿದ್ದರೆ ಬದುಕುಳಿದುಕೋ ಈ ನಾಗನ ಕೈಯಲ್ಲಿ. ಯಾರೋ ನೀನು ಲೋಪರ್, ನೀ ಏಕೆ ಇಲ್ಲಿಗೆ ಬಂದೆ? ನಾನು ಯಾರು? ನಿಮ್ಮಂತ ಗಂಡೆದೆಯ ಗಂಡು ಹುಲಿಗಳ ಗಂಡ, ಸೂರ ಸರ್ದಾರರ ಮಿಂಡ, ನಿಮ್ಮಂತ ಖತರ್ನಾಕ್ ಕಾಕಿಗಳ ನಾಯಕ ನಾಗ. ನಾಗ ನೀ ಏಕೆ ಇಲ್ಲಿಗೆ ಬಂದೆ? ನಾನೇಕೆ ಇಲ್ಲಿಗೆ ಬಂದೆ? SP ಶಕ್ತಿ ಕುಮಾರ್, ತಿನ್ನುವುದು ಸರ್ಕಾರದನ್ನ, ತೊಡುವುದು ಸರ್ಕಾರದ ಬಟ್ಟೆ, ಮೆಟ್ಟುವುದು ಸರ್ಕಾರದ ಬೂಟು, ಓಡಾಡುವುದು ಸರ್ಕಾರದ ವ್ಯಾನು. ಸರ್ಕಾರ ನಿನಗೆ ಇಷ್ಟೆಲ್ಲ ಸೌಕರ್ಯ ಕೊಟ್ಟಿರುವಾಗ ಸರ್ಕಾರಕ್ಕೆ ದ್ರೋಹ ಬಗೆದು ದೇಶದ್ರೋಹಿಗಳಾದ ಆ ಮುಖ್ಯಮಂತ್ರಿ KK ಪ್ರಸಾದ್, ರಣರುದ್ರರಂತ ದೇಶದ್ರೋಹಿಗಳಿಗೆ ಬೆಂಬಲ ನೀಡಿ ಬಡವರನ್ನು ಕತ್ತರಿಸಿ ಬದುಕುತ್ತಿರುವ ನೀನೊಬ್ಬ, ನಿನ್ನಂತ ಕಚಡ ಪೊಲೀಸ್ ಅಧಿಕಾರಿಗಳು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿದ್ದರೆ ನಮ್ಮ ಕರ್ನಾಟಕ ಪೊಲೀಸರಿಗೆ ಅವಮಾನ. ಬಟ್ ನಿನ್ನಂತ ಪೊಲೀಸ್ ಅಧಿಕಾರಿಗಳು ಇರಬೇಕಾಗಿದ್ದು ಈ ಭೂಗತ ಲೋಕದಲ್ಲ, ಯಮಲೋಕದಲ್ಲೇ. ನಿಮ್ಮಂತ ಕೆಟ್ಟ ವಿಷ ಸರ್ಪಗಳನ್ನು ಸುಟ್ಟು ನಿರ್ನಾಮ ಮಾಡಲು ಆ ಬ್ರಹ್ಮ ಸೃಷ್ಟಿಸಿ ಕಳಿಸಿದ್ದಾನೆ ಈ ಭೂಗತ ಲೋಕದ ದೊರೆಯಾದ ನಾಗನನ. ಸ್ಮರಿಸಲೇ ನಿನ್ನ ತಾಯಿಯ ನಾಡನ. ಅವಶ್ಯಕತೆ ಇದ್ದರೆ ಈ ನಾಗ ಕಾಲುಡಿತಾನೆ. ಆಕ್ರೋಶ ಬಂದರೆ ತಲೆ ಕಡಿಯುತ್ತಾನೆ. ಈ ನಾಗನೇ ಬೇರೆ ಆದರೆ ಈ ನಾಗನ ಸ್ಟೈಲೇ ಬೇರೆ. ಗಿಂದೆ ಕಾಲೇಜಿನಲ್ಲಿ ಯಾವುದೇ ಒಂದು ಬಡ ಹುಡುಗಿಯನ್ನು ನಾನು ಕೆಣಕಿದಾಗ ಅವಳ ಪರವಾಗಿ ವಾದ ಮಾಡಿ
ಅವಳಿಂದ ನನ್ನ ಕೆನ್ನೆಗೆ ಬಡಿಸಿದರಲ್ಲ. ಹೋ ಸಾಗರ್, ಸಾಗರ್, ಈ ಕಾರ್ತಿಕ ನಿನ್ನ ತಂಗಿಯ ಕೈ ಹಿಡಿದರೆ ನಿನ್ನ ತಂಗಿ ಬಾಳು ಬಂಗಾರವಾಗುತ್ತದೆ ತಿಳಿದುಕೊಂಡಿದೆಯಲ್ಲ. ಅದು ನಿನ್ನ ಹುಚ್ಚು ಕಲ್ಪನೆ. ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯ ಕೈ ಹಿಡಿದು ಪ್ರಥಮ ರಾತ್ರಿ ಕಳೆದ ನಂತರ ಅವಳ ಪ್ರಾಣವನ್ನು ತೆಗೆದು ಅವಳ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಸಿದ ಹಕ್ಕಿ ಪಕ್ಷಿಗಳಿಗೆ ಅನ್ನವಾಗಿ ಹಾಕಲಿದ್ದಾರೆ. ನನ್ನ ಹೆಸರು ಕ್ರಾಂತಿ ಕಿಡಿ ಕಾರ್ತಿಕನೇ ಅಲ್ಲ. ಹೋ ಆ ಸಾಗರನ ತಂಗಿ ಚಂದ್ರ ರೆಕ್ಕೆ ಬಲ್ತ ಹಕ್ಕಿಯಂತೆ ಇತ್ತ ಕಡೆ ಆರುತ್ತಾ ಬರ್ತಿದ್ದಾಳೆ. ಬರಲಿ ಬರಲಿ. ನೀಲಕುಮಾರಿ, ಶಿವಕುಮಾರಿ, ಯಾರು ಯಾರು ನೀವು? ನಾನೇ ನಿನ್ನಂತ ಹರಿಯದ ಬಾಲಿಯರ ಶೀಲವೆಂಬ ಗದ್ದಿಗೆ ಹೇರೆ ಹರಿದು ತಿನ್ನುವ ಯುಗ ಪುರುಷ. ನೋಡಿ, ನೀವು ಯಾರು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿಲ್ಲ. ಸುಮ್ಮನೆ ದಾರಿ ಬಿಟ್ಟು ಆಚೆಗೆ ನಿಲ್ಲಿ. ದಾರಿ? ಲೇ ಹೆಣ್ಣೆ, ಈ ವೀರ ಪುರುಷನಿಗೆ ದಾರಿ ತಪ್ಪಿ ಬಂದ ಹೆಣ್ಣನ್ನು ಎಂದು ಕೈ ಬಿಟ್ಟವನಲ್ಲ. ನಿನ್ನಂತ ಸುರಸುಂದರ ದೇಹ ಸುಖ ಉಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬಾರಲೇ ಬಾ. ಏಯ್, ದೂರ ಸರದ ನಿಂತ ಮಾತನಾಡು. ನೀನು ಇನ್ನೊಂದು ಸಾರಿ ಹೀಗೆ ಮಾತನಾಡುತ್ತೆ ಆದ್ರೆ ನನ್ನ ಚಪ್ಪಲಿಯಿಂದ ಮಾತನಾಡಿಸಬೇಕಾದ. ಹೊರಗಾಯದ ನಾಗರಾವಿನಂತೆ ಬರ್ಗರ್ದು ನಿಂತಿರುವ ಈ ವೀರ ಕುಲಪುತ್ರನ್ ಚಪ್ಪಲಿಂದ ಮಾತಾಡಿಸಿದರೆ ಕೆಟ್ಟ ಸುಳ್ಳೆ. ಏಯ್, ಬಾಯಿ ಮುಚ್ಚೋ ರಾಕ್ಷಸ! ಈ ಚಪ್ಪಲಿಯಿಂದ ಅಷ್ಟೇ ಅಲ್ಲ, ಈ ನಿನ್ನ ಮೈ ಚರ್ಮವನ್ನು ಸುಲಿದು ನನ್ನ ಅಣ್ಣಂದಿರು ಮಾಡುವ ಚಪ್ಪಲಿ ನಾಗ ಮಾಡಬೇಕಾದಿತ್ತು. ಹುಚ್ಚು ಆಧಾರದ ಹೆಣ್ಣೆ, ಹೊರಗಾಯದ ನಾಗರಾವಿನಂತೆ ಬಾರ್ಗರ್ದು ನಿಂತಿರುವ ಈ ಕುಲಪುತ್ರನಿಗೆ ಚಪ್ಪಲಿ ಎಂದು ಮಾತಾಡಿಸಿದ್ರೆ ಹುಚ್ಚು ಆಧಾರದ ಹೆಣ್ಣೆ, ಸುಮ್ಮನೆ ನೀನು ಮರದಿಂದ ನನ್ನವಳಾದರೆ ಇಡೀ ನಿನ್ನ ಶ್ರೀಮಂತಿಕೆಲ್ಲ ನಿನ್ನದಾಗುತ್ತದೆ. ಏನಂತೀಯ? ನೋಡು, ನೀನು ಹೀಗೆ ಹುಚ್ಚ ನಾಯಂತೆ ಮಾತನಾಡಿಸಿದ್ದೆ ಆದರೆ ನಿನ್ನನ್ನು ಹಾಗೆ ಬಿಡೋದಿಲ್ಲ. ನನ್ನ ಅಣ್ಣಂದಿರಿಗೆ ಹೇಳಿ ಈ ನಿನ್ನ ಮೈ ಚರ್ಮ ಸುರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ಎಚ್ಚರದಿಂದ ಮಾತನಾಡೋದನ್ನ ಕಲಿತುಕೋ. ಲೇ, ನನಗೆ ಎತ್ತರ ಹೇಳುವ ಹೊತ್ತೇನೆ. ನೀನು ಒಳ್ಳೆ ಮಾತಿನಿಂದ ನನ್ನವಳಾದರೆ ಸರಿ, ಇಲ್ಲಲಿದ್ದರೆ ಕ್ಷಣದಲ್ಲೇ ಸೂಟ್ ಮಾಡಿ ಬೀಸಾಕ್ಬಿಡುವೆ ಯಮಲೋಕಕ್ಕೆ. ಓಹೋ,
ನೀನ್ ನನಗೆ ಪಿಸ್ತೂಲ್ ತೋರಿಸಿ ಹೆದರ್ಸ್ತಾ ಇದೀಯಾ? ಹಲೋ ಮಿಸ್ಟರ್, ಈ ನಿನ್ನ ಜುಜುಬಿ ಪಿಸ್ತೂಲ್ಗೆ ಹೆದರುವ ಹೇಳಿ ಏನಲ್ಲ ಈ ಚಂದ್ರ. ಯಾಕೆಂದ್ರೆ ನನ್ನ ಅಣ್ಣಂದಿರ ಕೊಟ್ಟ ಶಕ್ತಿ ಇದೆ ನನ್ನ ತೋಳಬಳದಲ್ಲಿ. ಆ ನನ್ನ ತಂದೆ ಕುಮಾರೇಶ್ವರ ಸಾಕ್ಷಿಯಾಗಿಯೂ ಈ ಮಾತು ಸತ್ಯ. ಮೆಚ್ಚಿದೆ ಚಂದ್ರ, ಮೆಚ್ಚಿದೆ. ಯಾಕಂದರೆ ಈ ನಿನ್ನ ಗಂಡು ಹೆದೆಗಾರಿಕೆಯ ಗಂಡು ಮಾತಿನ ಮುಂದೆ ಈ ಕಾರ್ತಿಕ ತುಂಬ ಸೋತಿರೋದ. ಆದ್ರೆ ಇಲ್ಲಿವರೆಗೂ ನೀವು ನನ್ನೊಂದಿಗೆ ನಡೆದುಕೊಂಡ ರೀತಿ ಏನಿದು ಅಂತ. ಬರೀ ನಾಟಕವಷ್ಟೇ ಚಂದ್ರ, ಬರೀ ನಾಟಕವಷ್ಟೇ. ಈಗಿನ ಕಾಲದ ಬಡ ಹುಡುಗಿಗೆ ಹಣದ ಆಸೆ ತೋರಿಸಿದರೆ ಸಾಕು, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನು ಬಿಟ್ಟು ಮಿಣ್ಣನೊಂದಿಗೆ ಓಡಿ ಹೋಗುವ ಮಂಗ ಜಾತಿ ಹೆಣ್ಣುಗಳು ಎಷ್ಟಿಲ್ಲ ಈ ಆಳು ಸಮಾಜದಲ್ಲಿ. ಚಂದ್ರ, ಹಣದ ಆಶಯಕ್ಕಾಗಿ ವೇಸಿಯ ಪಾಶೆ ಹಾಕಿ ಮಿಣ್ಣನೊಂದಿಗೆ ಬಾಳು ಸಾಧಿಸುವ ಬಂಡಗರತಿಯರಷ್ಟಿಲ್ಲ ಈ ಕಲಿಯುಗದಲ್ಲಿ. ಚಂದ್ರ, ನನ್ನ ಮಗಳ ಕಲಿತವಳೆಂದು ಮನೆಯಲ್ಲಿ ತಂದೆ ತಾಯಿ ಮಮಕಾರ ಕೊಟ್ಟು ಮನೆ ಜವಾಬ್ದಾರಿಯನ್ನು ಕೊಟ್ಟರೆ ಮಿಂಡನಿಗೆ ಫೋನ್ ಹಚ್ಚಿ ಮನೆಯಲ್ಲಿದ್ದದ್ದು ಮಿಂಡನಿಗೆ ದೋಚಿ ಕೊಡುವ ಉತ್ಸಾಹದರದ ಹೆಣ್ಣಷ್ಟಿಲ್ಲ ಈ ಪ್ರಪಂಚದಲ್ಲಿ. ನೋಡು ಚಂದ್ರ, ಕೇವಲ ಬಡವನ ತಂಗಿಯಾದ ನೀನು ನಿನ್ನಲ್ಲಿ ಯಾವ ಗುಣ ಇದೆ ಎಂದು ಪರೀಕ್ಷೆ ಮಾಡಿದಷ್ಟೇ. ಚಂದ್ರ, ನಾನು ಆಡುವ ಮಾತಿನಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸ್ತೀಯ ನನ್ನ ಚಿನ್ನ? ಚೇಚಿ, ಏನೂ ಇಲ್ಲ. ಇಂಥ ದೊಡ್ಡ ಮಾತೇಕೆ ನೀವು ನನಗೆ ಮಾತನಾಡ್ತಾ ಇದ್ದೀರಾ ಅಂತ. ಎಷ್ಟೇ ಆಗಲಿ ನೀವು ನಮ್ಮ ಅಣ್ಣನ ಸ್ನೇಹಿತ ತಾನೇ. ಚಂದ್ರ, ಹಾಗಾದರೆ ಈ ರಾಜ್ಯದ ಮನತಣಿಸಲು ಈ ನಿನ್ನ ಕೋಗಿಲೆಯ ಮಧುರ ಕಂಠದಿಂದ ಕೈ ಬಳೆ ನುಡಿಸುತ್ತಾ ಕಾಲ್ಗೆಜ್ಜೆ ನುಡಿಸುತ್ತಾ ಒಂದು ಗೀತೆ ಅದರ ಹಿಂಪಾದ ಗೀತೆಯನ್ನು ನುಡಿಸ್ತೀಯ ನನ್ನ ರಾಣಿ? ಹಾ ರಾಜ, ನಿಮ್ಗೋಸ್ಕರನೇ ಈಗಲೇ ಹಾಡುವೆ ನಾನು ನಿಮ್ಗೋಸ್ಕರ. ಚಂದ್ರ, ಎಸ್ ಎಸ್ ರಾಜ. ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ मेरा मेरा मेचुवे नीरतिया रूपवे मेरा मेरा मेचुवे नीरतिया रूपवे अनर्घ रत्नवे अनर्घ रत्नवे अनर्घ रत्नवे अनर्घ रत्नवे
ಭೋಗರ ಸಮಯ ಗಳಿಗೆಯಲ್ಲಿ ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ಲಾಲ 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 ಹಾ, ನಾನು ಬಂದು ಭಾಳ ಸಮಯವಾಯಿತು. ಹಾಗಾದ್ರೆ ನಾನಿನ್ನು ಹೋಗಿ ಬರಲಿ. ನೋಡು ಚಂದ್ರ, ಏಕೋ ನನ್ನ ಬಲಗಣ್ಣ ಆರ್ತಾ ಇದೆ. ಈ ರಾಜನ ಮನ ತಣಿಸಲು ಇನ್ನೊಂದು ಗೀತೆ ಅದರ ಆಡ್ತೀಯ ನನ್ನ ಚಿನ್ನ. ಆಯ್ತು ರಾಜ, ನಿಮ್ಗೋಸ್ಕರಲೇ ಹೀಗೆ ಹಾಡುವೆ ನಾನು. ಸಂತೋಷ ತಂದೆ ನನ್ನ ಹೃದಯಕ್ಕೆ ಸಂಗಾತಿ ನಾನೇ ನನ್ನ ಬಾಳಿಗೆ ಸಂತೋಷ ತಂದೆ ನನ್ನ ಹೃದಯಕ್ಕೆ I love you ಪ್ರಿಯತಮೇ you love me ನೀಲಾಂಬರಿ 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 ನೋಡಿ, ನಿಮ್ಮ ಮಾತಿನಂತೆ ಹಾಡು ಹೇಳಿದರಲ್ಲ, ಹಾಗಾದ್ರೆ ನಾನಿನ್ನು ಬರುವೆ. ನೋಡು ಚಂದ್ರ, ಮನೆಗೆ ಬಂದು ನೋಡ್ಬೇಕಷ್ಟು ಅನ್ನೋಷ್ಟರಲ್ಲಿ ಇಲ್ಲೇ ದಾರಿಯಲ್ಲಿ ಸಿಕ್ಕಿಬಿಟ್ಟಿದ್ಯಲ್ಲ, ಆದಷ್ಟು ಬೇಗ ನಿನ್ನ ಸಾಗರಿಗೆ ಫೋನ್ ಹಚ್ಚಿ ನಿನ್ನ ತಂಗಿ ಚಂದ್ರ ನನಗೆ ತುಂಬ ಒಪ್ಪಿಗಿದ್ದಾಳೆಂದು ಫೋನ್ ಹಚ್ಚಿ ತಿಳಿಸ್ತೇನೆ. ಹಾಗಾದ್ರೆ ನಾನಿನ್ನು ಬರ್ತೇನೆ, ತುಂಬ ಸಮಯ ಆಯಿತು. ಬಾಯ್. ಹೋಯ್ ಸಾಗರ್, ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿಯ ಮದುವೆಯಾಗಿ ಕೊಲೆ ಮಾಡಬೇಕೆನ್ನಷ್ಟರಲ್ಲಿ ಈ ಕಾರ್ತಿಕನ ಆಶಾ ಗೋಪುರ ಕನಸು ಸುಳ್ಳಾಯಿತು. ಸಾಗರ್, ಬಂಗಾರದ ಕಡ್ಡಿಯಲ್ಲಿ ತಿದ್ದಿ ತೀಡಿ ಮಾಡಿದ ನನ್ನ ತಂಗಿ ಚಂದ್ರ ನನಗೆ ತುಂಬ ಇಟ್ಟಿದ್ದಾಳೆ. ಈ ಕಾರ್ತಿಕನಿಗೆ ಚಂದ್ರಳೆ ಪತಿ, ಈ ಕಾರ್ತಿಕನೇ ಅವಳಿಗೆ ಸತಿ.
ಈ ಜನ್ಮದಲ್ಲಿ ಅಷ್ಟೇ ಅಲ್ಲ 7 ಜನ್ಮದಲ್ಲಿ ಆ ಚಂದ್ರನ ಕೈ ಹಿಡಿದು ಬಾಳು ಸಾಧಿಸುವುದೇ ನನ್ನ ಗುರಿ.